ಅವ್ರನ್ನ ನೆನೆಯುತ್ತಾ ಅವ್ರನ್ನ ಸ್ಮರಿಸುತ್ತಾ ಗಮನಿಸುತ್ತಾ ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತೀನಿ. ಯಾಕೆಂದರೆ ಅವರು ನಮ್ಮೆಲ್ಲರ ಅವಿಭಾಜ್ಯ ಅಂಗವರು, ನಮ್ಮ ಜೊತೆ ಯಾವತ್ತೂ ಇರ್ತಾರೆ ಅಂತ ಹೇಳ್ತಾ, ಅವತಾರ ಪುರುಷ ಸಿನಿಮಾ ಅಂತ ಬಂದಾಗ ನನಗೆ 2 ವರ್ಷದ ನಂತರದ ನನಗೆ ಒಂದು 2 ವರ್ಷದ ನಂತರದ ಸಿನಿಮಾ ಇದು. 2 ವರ್ಷದ ನಂತರದ ಒಂದು ಪ್ರೆಸ್ ಮೀಟ್. ಮೊದಲನೇ ಸಿನಿಮಾಗೆ ಆದಂಥ ಒಂದು ಅನುಭವ ನನಗೆ. ಇಷ್ಟು ಕ್ಯಾಮ್ರಾ ನೋಡ್ತಿದ್ದಂಗೆ ನಾನು ಅದಕ್ಕೆ ಹೇಳಿದೆ ಆಶಿಕ್ ಅವರಿಗೆ, ದಯವಿಟ್ಟು ನೀವೇ ಮಾತಾಡ್ಬೇಡಿ, ನೀವು ಅವಾಗ ಪ್ರತಿಭೆ ಮಾತಾಡ್ತಿದ್ದೀರಾ, ನೀವು ಇನ್ನೂ ಒಳ್ಳೆ ಸೀಸನ್ ಆಗಿದ್ದೀರಾ, ನಾನು ಯಾವ ಅಪ್ರೂಪ್ ಆಗ್ತಿದೆ, ಏನು ಮಾತಾಡ್ತೀನೋ ಗೊತ್ತಿಲ್ಲ, ಮಾತಾಡಿದ್ರೆ ನೀವು ನೋಡ್ತಂದೆ. ಇವರಪ್ಪ ಅಂತ ಲಾಸ್ಟ್ ಮೂಮೆಂಟಲ್ಲಿ ಒಂದು ಟ್ವಿಸ್ಟ್ ಕೊಟ್ಟರು ಪ್ರೊಡ್ಯೂಸರು, ಎಲ್ಲ ಸಾಧ್ಯ ಮಾತಾಡ್ಬಿಡಿ ಅಂತ. ದೇವರಾಗ ನಾನು ಏನೂ ಪ್ರಿಪೇರ್ ಆಗಿದ್ದಾರೆ, ಆದ್ರೂ ಅವತಾರ ಪುರುಷ ಸಿನಿಮಾ ಮಾತಾಡಲಿಕ್ಕೆ ಪ್ರಿಪೇರ್ ಆಗಬೇಕಾಗಿರಲಿಲ್ಲ. ಒಂದಿಷ್ಟು ವಿಚಾರ ಅವತಾರ ಪುರುಷ ಸಿನಿಮಾದಲ್ಲಿ ಇರೋದ್ರಿಂದ ನಾನೇನು ಪ್ರಿಪೇರ್ ಆಗಬೇಕಾಗಿಲ್ಲ. ಸಿನಿಮಾನೇ ಒಂದಿಷ್ಟು ಮಾತಾಡ್ಸುತ್ತೆ ನನಗೆ. 2 ವರ್ಷದ ಕೊರೋನಾ ನಂತರದಲ್ಲೇ ಬರ್ತಾ ಇರುವಂಥ ಒಂದು ಸಿನಿಮಾ. 2019ನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿತ್ತು ನಂದು. ಅದಾದ ನಂತರ ಏನಪ್ಪ ಈ ವರ್ಷ ತಪ್ಪೋದು ಬರ್ತಾ ಅಂತ ಅಂದ್ಕೊಂಡಿದ್ದೆ. ಲಾಸ್ಟಲ್ಲಿ ಒಂದು ಡೇಟ್ ಹೇಳಿದ್ರು ಸರ್, ಡಿಸೆಂಬರ್ 10, 2021 ಒಂದು ಸಿನಿಮಾ ರಿಲೀಸ್ ಆಗಿದೆ ನಂದು ಅಂತ ಅನ್ನೋದಕ್ಕೆ ನನಗೆ ಬಹಳ ಖುಷಿ ಇರೋದು. 2 ವರ್ಷದ ನಂತರ ಬರ್ತಾ ಇರುವಂಥ ಸಿನಿಮಾ. ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ ನಾನು. ಈ ಸಿನಿಮಾ ಒಪ್ಕೋಬೇಕಾದ್ರೆ ನನಗಿದ್ದಂಥ ಒಂದು ಎಕ್ಸೈಟ್ಮೆಂಟು, ಕಥೆ ಕೇಳಿದಾಗ ಇದ್ದಂಥ ಒಂದು ಎಕ್ಸೈಟ್ಮೆಂಟು, ಪ್ರತಿ ಹಂತದಲ್ಲೂ ಅದು ನಿಮ್ಮಡಿ ಆಗ್ತಾ ಇತ್ತು ಅಂತಂದ್ರೆ ನಿಜಕ್ಕೂ ಈ ಇಡೀ ಟೀಮಲ್ಲಿ ಸೇರಬೇಕಾದಂಥ ಒಂದು ಕ್ರೆಡಿಟ್ಸ್ ಅದು. ನಮ್ಮ ಪ್ರತಿ ಒಂದು ನಿರೀಕ್ಷೆಗಳೇನಾಗಿತ್ತು ಅದು ಯಾವುದನ್ನು ಕೂಡ ಅಲ್ಲಿಗೆ ನಿಂತ್ಕೊಂಡಿಲ್ಲ, ಅದಕ್ಕಿಂತ ಒಂದು 2 ಪಟ್ಟು ಜಾಸ್ತಿ ಹೋಗಿದ್ದು ಈ ಸಿನಿಮಾದ ವಿಶೇಷತೆ. ಮತ್ತೆ ಈ ಸಿನಿಮಾ ತಂಡಕ್ಕೆ ಸೇರಬೇಕಾದಂಥದ್ದು. ಒಂದು ಸಿನಿಮಾದ ನೆರೇಷನ್ ನಾವು ನೋಡ್ತಿದ್ದಂಗೆನೆ ಆ ಸಿನಿಮಾದ ಬಜೆಟ್ ಏನಾಗುತ್ತೆ ಅಂತ ಅನ್ನುವಂಥದ್ದರ ಅರಿವು ನಮಗೆ ಮೂಡುವಂಥದ್ದು. ಯಾಕಂದ್ರೆ ನಾನು ಒಂದೆರಡು ಸಿನಿಮಾ ನಿರ್ಮಾಣ ಮಾಡಿದ್ದೀನಿ, ಸುದ್ದಿಯವರು ನಿರ್ಮಾಪಕರು. ಹೀಗಾಗಿ ನಮ್ಗೆ ನೆರೇಷನ್ ಸಿಗ್ತಿದ್ದಂಗೆನೆ ಒಂದು ಅಂದಾಜು ಇದರದ ಈ ಬಜೆಟಿನ ವ್ಯಾಪ್ತಿ, ಈ ಬಜೆಟಿನ ಒಂದು ಗಾತ್ರ ನಮ್ಗೆ ಗೊತ್ತಾಗುತ್ತೆ. ಅದು ಸಣ್ಣ ಬಜೆಟಿನ ಸಿನಿಮಾ ಅಂತೂ ಅದಾಗಿರ್ಲಿಲ್ಲ. ಒಂದು ದೊಡ್ಡ ಗಾತ್ರವನ್ನ ಕೇಳುವಂಥದ್ದು. ನನಗೆ ಕತೆ ಕೇಳಬೇಕಾದ್ರೇನೆ ಹಿಂಗಿರು ಪರವಾಗಿಲ್ವಾ ಅಂದ್ರೆ ನಂತರದು ಬಿಸ್ನೆಸ್ ಇಕ್ವೇಷನ್ಸ್ ಅಂತ ಬಂದಾಗ ಹೆಂಗೆ ಅಂತ ಕೇಳಿದಾಗ ಈ ಸಿನಿಮಾಕ್ಕೆ ನಿಜವಾದ ಹೀರೋ ಆಗಿ ನಿಂತಂಥವ್ರು ಪುಷ್ಕರ್. ಸತ್ಯ. ಯಾಕಂದ್ರೆ ಇಲ್ಲಿ ಬಿಸ್ನೆಸ್ ಪ್ಯಾಷನ್ ಅಂತ ಬಂದಾಗ ಈ ಸಿನಿಮಾಗೆ ನಮ್ಗೆ ಇನ್ನೂ ಅದು ಆನ್ಸರ್ ಸಿಗಲಾರದ ಒಂದು ಕ್ವಶನ್ ಏನು ಅಂತಂದ್ರೆ, ಸಿನಿಮಾನ ನೀವು ಬಿಸ್ನೆಸ್ ಆಗಿ ನೋಡ್ತೀವಾ ಅಥವಾ ಅದನ್ನ ಒಂದು ಕ್ರಿಯಾತ್ಮಕವಾಗಿ ನೋಡ್ತೀವಾ ಅಂತಂದಾಗ ಕೆಲವು ಕಡೆ ಕೆಲವು ಮುಂದಿನ ಸೀಟ್ ತಗೊಳುತ್ತೆ, ಕೆಲವು ಪಕ್ಕದ ಸೀಟ್ ತಗೊಳುತ್ತೆ. ಇಲ್ಲಿ ಈ ಸಿನಿಮಾಗೆ ಅಂತ ಬಂದಾಗ ಬಿಸ್ನೆಸ್ ಅನ್ನ ಹಿಂದಿನ ಸೀಟ್ನಲ್ಲಿ ಕುಂದಿರಿಸಿ ಕ್ರಿಯೇಟಿವಿಟಿ ಅಂತ ಪ್ಯಾಷನ್ ಅನ್ನ, ಈ ಸಿನಿಮಾದ ಮೇಲೆ ಇರುವಂತ ಒಂದು ಲವ್ನ ಮುಂದಿನ ಸೀಟಲ್ಲಿ ಕೂರಿಸಿದಂತ ಒಂದು ಹಿರಿಮೆ ಇವರಿಗೆ ಸೇರಬೇಕಾಗತ್ತೆ. ಇದರ ಮೊದಲನೆಯ ಹೀರೋ ಅವರು. ನಾನು ಖಂಡಿತ ಇವ್ರು ಕೂಡ ಎದೆ ತಟ್ಕೊಂಡು ಹೇಳ್ತೀನಿ ಆ ವಿಚಾರ. ಮತ್ತೆ ನಾನು ಸಿಂಪಲ್ ಸುನಿ ಅವರ ಬಗ್ಗೆ ಕೇಳಿದ್ದೆ. ನಾನು ಪರಿಚಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಬ್ಯಾಕ್ ಸ್ಟೇಜ್ಗಳಲ್ಲಿ ಸಿಕ್ಕಾಗ ನಿಜ ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ ಒಂದು ವಿಚಾರ. ನಾನು ನೋಡಿ ಮಾಡಿದ್ರು ನೋಡಿ, ಇವ್ರು ಫಸ್ಟ್ ಎಲ್ಲ ಸಿಕ್ಕಾಗ ಸರ್ ಹಿಂಗೆ ಅಂತಾರೆ, ಇದು ಇವ್ರು ನಿಜಾನ ಅಥವಾ ಲೈಟಾಗಿ ಏನಾದ್ರು ಡೌ ಮಾಡ್ತಾವಲ್ಲ ಅಂತ ಇತ್ತು ನನಗೆ. ಇದು ಇತ್ತು ನನಗೆ ಡೌಟ್. ಯಾಕಂದ್ರೆ ನಾನು ಹಿಂದಿದ್ದೆಲ್ಲ ಇದು ಯಾಕೆ ನನಗೆ ಆಮೇಲೆ ಕನ್ಸಿಸ್ಟೆಂಟ್ ಆಗಿ ಹಂಗೆ ಇರುತ್ತೆ ಈ ಎಕ್ಸ್ಪ್ರೆಷನ್. ಯಾವಾಗ ಒಂದು 6 ತಿಂಗಳು ಬಿಟ್ಟು ನೋಡಿದಾಗಲೂ ಕೂಡ ನಾನು ಸಿನಿಮಾ ಮಾಡಕ್ ಬಂದಾಗ ಈ ಸಿನಿಮಾ ಒಪ್ಕೊಳ್ಳೋಕೆ ಒಂದು ಹಂತ ಬಂತಲ್ಲ, ಆವಾಗ ಇವಾಗ ಹಿಡಿತೀನಿ ಕರೆಕ್ಟಾಗಿ, ಇದು ನಿಜವಾದ ದೊಡ್ಡಮ್ಮ ಅಂತ ಅನ್ಕೊಂಡು ಸಿನಿಮಾದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನಾವು. ಇವತ್ತಿನ ತನಕ ಅವ್ರು ಹಂಗೆ ಇದ್ದಾರೆ. ಅದು ಡೌ ಅಲ್ಲ, ಅದು ಆಕ್ಚುಲಿ ಇಲ್ಲಿಂದನೇ ಇರುವಂತ ಒಂದು ಶ್ರೀಮಂತಿಕೆ ಅದು. ಅವರು ಹೆಸರಿಗೆ ಮಾತ್ರ ಸಿಂಪಲ್ ಸುನಿ, ಆದ್ರೆ ಅವರು ಸಿಂಪಲೆಸ್ಟ್ ಸುನಿ ಅವರು. ಸಿಂಪಲೆಸ್ಟ್ ಸುನಿ ಅವರು. ನಾನು
ಅವ್ರನ್ನ ಡೈರೆಕ್ಟರ್ ಮಾತ್ರ ಅಲ್ಲ, ವ್ಯಕ್ತಿತ್ವವಾಗಿಯೂ ಕೂಡ ಅವರ ವ್ಯಕ್ತಿತ್ವಕ್ಕೆ ನಾನು ದೊಡ್ಡ ಸಲಾಮ್. ನಾನು ಏನಕ್ಕೆ ಅಂತಂದ್ರೆ, ಹೆಂಗಾರು ಮಾಡಿ ಈ ಒಂದು ವ್ಯಕ್ತಿತ್ವನ ಅಳವಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ನೀವು ಎಂಥದ್ದೇ ಟೆನ್ಷನ್ ಇರಲಿ ಇಷ್ಟೇ ನಗುಮುಖದಿಂದ ಅದನ್ನ ಸ್ವೀಕರಿಸ್ತಾರೆ. ನಾವೆಲ್ಲರೂ ಅಷ್ಟು ಚಂದ ಆಕ್ಟ್ ಮಾಡ್ಲಿಕ್ಕೆ, ನಮ್ಮನ್ನ ನಾವು ತೊಡಗಿಸ್ಕೊಳ್ಳಿಕ್ಕೆ ಕಾರಣ ಆಯ್ತು ಏನು ಅಂತಂದ್ರೆ, ಇವರು ನಮಗೆ ಮಾಡಿಕೊಟ್ಟಂತ ಒಂದು ಒಳ್ಳೆಯ ವಾತಾವರಣ. ಇವತ್ತು ಸಿನಿಮಾ ಚೆನ್ನಾಗಿ ಬಂದಿದೆ ಅಂತಂದ್ರೆ ಈ ಸಿನಿಮಾಗೆ ಸಿಕ್ಕಿರುವಂತ ಒಬ್ಬ ಗಟ್ಟಿಮುಟ್ಟಾದಂತ ಸೂತ್ರಧಾರ ಸಿಂಪಲ್ ಸುನಿ. ಇದು ನಾನು ಹೇಳೋದಕ್ಕೆ ಮಾತಿಲ್ಲ. ಇದರ ಒಂದು ಪ್ರತಿ ಫ್ರೇಮಿನಲ್ಲೂ ಕೂಡ ಅವ್ರ ಶ್ರಮ ಕಾಣಿಸ್ತಾ ಇದೆ, ಅವ್ರ ಬೆವರು ಕಾಣಿಸ್ತಾ ಇದೆ. ನಾನು ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನೂ ಮಾಡಿಲ್ಲ. ಅವರು ಈ ಸ್ಕ್ರಿಪ್ಟ್ ಓದಿದಾಗ ಒಂದು ಫಸ್ಟ್ ಕಾಪಿ ನೋಡ್ಬಿಟ್ಟಿದ್ರು ಅಂತ ಅನ್ನೋದು ನನಗೆ ಗೊತ್ತು, ನಮ್ಗೆಲ್ಲರಿಗೂ ಗೊತ್ತು. ಅವರು ಸಿನಿಮಾ ಶೂಟಿಂಗ್ ನಾವು ಸುಮ್ಮನೆ ಎಕ್ಸಿಕ್ಯೂಟ್ ಮಾಡಿದೀವಿ ಅಷ್ಟೇ. ಆದರೆ ಈ ಸಿನಿಮಾನ ಫಸ್ಟ್ ಕಾಪಿ ಸಿನಿಮಾ ಆಗೋದಕ್ಕಿಂತ ಮುಂಚೆ ನೋಡಿದಂತ ಏಕೈಕ ಮನುಷ್ಯ ಸುನಿ ಅವರು. ಅವರ ಕನಸನ್ನ ಸ್ಕ್ರೀನ್ ಮೇಲೆ ಬರಲಿಕ್ಕೆ ಒಂದು ವೆಹಿಕಲ್ ಆಗಿ, ಒಂದು ಟೂಲ್ ಆಗಿ ನಾವೆಲ್ಲ ನಿಂತಿದ್ದೀವಿ ಹೊರತು ನಿಜವಾದ ಹೀರೋ ನಾನಲ್ಲ. ಇವ್ರುಗಳೇನೆ ನಿಜವಾದ ಹೀರೋ ಈ ಸಿನಿಮಾಗೆ. ಅಷ್ಟು ಕ್ರೆಡಿಟ್ಸ್ ಇವ್ರಿಗೆ ಸೇರಬೇಕು. ಆಮೇಲೆ ಇನ್ನೊಬ್ರು ಕೊಟ್ಟಿದ್ದಾರೆ. ಈ ತರ ಆಕ್ಚುಲಿ ಈ ಸಿನಿಮಾದಲ್ಲಿ ಇಲ್ಲಿ ಕುತ್ಕೋಬೇಕು ಅಂತ ನಾವೇನಾದ್ರು ಚೇರ್ ಮಾಡ್ತೀವಿ ಅಂತ ಅಂದ್ರೆ ಅಷ್ಟು ಚೇರುಗಳು ಇಲ್ಲಿ ಸಾಕಾಗಲ್ಲ. ಅಷ್ಟು ದೊಡ್ಡ ಧಾರಾವಾಹಿಕ ಇಲ್ಲಿದೆ, ಅಷ್ಟು ದೊಡ್ಡ ಟೆಕ್ನಿಕಲ್ ಟೀಮ್ ಇಲ್ಲಿದೆ. ವಿಲಿಯಂ ಅವ್ರ ಬಗ್ಗೆ ನಾನು ಏನು ಹೇಳಿ, ಈ ಸಿನಿಮಾಗೆ ಇವರು ಸಿನಿಮಾಟೋಗ್ರಫಿ ಅಂತ ಅಂದಾಗಲೇ ಇವತ್ತೇನು ನಾವು ಟ್ರೇಲರ್ ಅಲ್ಲಿ ನೋಡಿದ್ವಲ್ಲ, ಈ ಒಂದು ವಿಷನ್ ಇದೆಯಲ್ಲ, ಇದು ನಾನು ಈ ಸಿನಿಮಾ ಉಳಿದಾರೆ ಅಂತ ಅಂದಾಗಲೇ ನಾನು ಅದನ್ನ ಇಮ್ಯಾಜಿನ್ ಮಾಡಿದೆ. ಪ್ರತಿ ಒಂದು ಶಾಪ್ ಅಲ್ಲೂ ಕೂಡ ನಾನು ಬಂದಿದ್ದೆ. ನಾನು ಯೂಶಲಿ ಮಾನಿಟರ್ ಕಮ್ಮಿ ನೋಡೋದು ನಾನು, ಆದ್ರೂ ಕೂಡ ಯಾವಾಗಲಾದ್ರೂ ಹಿಂಗೆ ಬಂದು ಮಾನಿಟರ್ ನೋಡಿದಾಗ ಏನು ಹಿಂಗಿದೆ ಇದು, ಇಂಥದ್ದೊಂದು ಸಿನಿಮಾದಲ್ಲಿ ನಾನಿದ್ದೀನಾ ಅಂತ ಅನ್ನೋವಂಥದ್ದೇ ನನ್ನ ಲಕ್ ವಿಚಾರ. ಅದು ಇಂಥದ್ದೊಂದು ಸಿನಿಮಾದಲ್ಲಿ ನಾನಿದ್ದೀನಾ ಅಂತ ಅನ್ನೋವಂಥದ್ದು. ಅವರು ಸಾಕು ಏನು ಭಾಳ ಚೆನ್ನಾಗಿ ಮಾಡಿದ್ದೀರಾ ಅಂತಂದಾಗ ಅವ್ರಿಗೆ ಆಕ್ಚುಲಿ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ. ಇದ್ದ ತಕ್ಷಣ ಇಲ್ಲ ಸರ್ ಇನ್ನು ಡಿ.ಎಡ್ ನೋಡಿದ್ದೀನಿ ನಾನು, ಅವ್ರು ಇವಾಗಲೇ ಹೆಂಗಿದೆಯಲ್ರಿ ಇದು ಅಂದರೆ ಆಕ್ಚುಲಿ ಒಬ್ಬ ಯಾವುದೇ ಟೆಕ್ನಿಷಿಯನ್ ಆಗಿರ್ಬೋದು, ಕಲಾವಿದರಿಗಾಗಿರ್ಬೋದು, ಈ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಬಾರ್ದು ಅಂತ ಅನ್ನೋದಕ್ಕೆ ಅವ್ರದೇ ಕಾರಣ. ಇವಾಗಲೂ ಇಲ್ಲಿ ತೋರಿಸಿದಾಗ ಸಖತ್ತಾಗಿದೆ ಅಂತ, ಇದೆಲ್ಲ ಸ್ವಲ್ಪ ಒರಿಜಿನಲ್ ವರ್ಷನ್ ಇನ್ನೊಂದು ಐತೆ. ಇದು ಈ ಸಿನಿಮಾದ ಮೇಲೆ ಇರುವಂತಹ, ಈ ಟೀಮಿಗೆ ಇರುವಂತಹ ಒಂದು ಪ್ರೀತಿ. ಮತ್ತೆ ಆಶಿಕಾ ಅವ್ರ ಬಗ್ಗೆ ನಾವೇನು ಹೇಳಿ, ಈಗಾಗಲೇ ನಾನು ಎರಡನೆಯ ಸಿನಿಮಾ 2+3 ಇನ್ನೊಂದು ಎರಡನೇ ಭಾಗನೂ ಸೇರ್ಕೊಂಡಿರ್ತೇನೆ. ಸೊ ಒಂದು ವಂಡರ್ಫುಲ್ ಆಕ್ಟ್ರೆಸ್ ಅಂಡ್ ಸಚ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಅವ್ರ ಜೊತೆಯಲ್ಲಿ ಆಕ್ಟ್ ಮಾಡುವಂಥದ್ದು. ನಿಜಕ್ಕೂ ಹೇಳ್ತೀನಿ, ಬಹಳ ದಿವಸ ಆಗಿತ್ತು ನಮ್ಮಿಬ್ಬರ ಭೇಟಿಯಾಗಿ, ಸಿಕ್ಕಾಗೊಂದಿಷ್ಟು ನಗ್ತೀವಿ. ಅದು ಸಿನಿಮಾ ಹೊರತುಪಡಿಸಿನೂ ಕೂಡ ನಾವಿಬ್ಬರು ಒಳ್ಳೆ ಸ್ನೇಹಿತರು ಕೂಡ ಹೌದು. ಈ ಪ್ರೆಸ್ ಮೀಟಲ್ಲಿ ಅವ್ರು ಇದ್ದಾರೆ ಅಂತ ನಾನು ಇನ್ನೊಂದು ಖುಷಿಯಾಗಿದೆ, ಏನಕ್ಕೆ ಒಂದಿಷ್ಟು ನಗಬಹುದು ಅಂತ ಅನ್ನುವಂಥದ್ದು. ಇದು ವ್ಯಕ್ತಿಯಾಗಿನೂ ಕೂಡ ಅವ್ರ ಜೊತೆಯಲ್ಲಿ ತುಂಬಾ ಒಳ್ಳೆಯ ಬಾಂಧವ್ಯ ನಮ್ಗೆ ಇರುವಂಥದ್ದು. ನನಗೆ ಅನುಕೂಲ ಆಗಿದ್ದೇನು ಅಂತಂದ್ರೆ, ಈ ಸಿನಿಮಾದಲ್ಲಿ ಇನ್ನು ಹೆಚ್ಚು ಹೀಗೆ ಕಾಮಿಡಿ ಅಂತ ಬಂದಾಗ ಅಲ್ಲಿ ಏನೇನೋ ಆಗುತ್ತೆ, ಬಹಳ ಆಗುತ್ತೆ. ಇಲ್ಲಿದ್ದಿದ್ದು ಇರಲ್ಲ, ಇಲ್ಲದೆ ಇದ್ದಿದ್ದು ಏನೋ ಒಂದು ಹುಡ್ಕೊಂಡ್ಬಿಡುತ್ತೆ. ಇಲ್ಲಿ ನಮ್ಮ ಎದುರುಗಡೆ ಇರುವಂತಹ ಆಕ್ಟರ್ ಆಗಿರ್ಬೋದು ಅಥವಾ ಆಕ್ಟ್ರೆಸ್ ಆಗಿರ್ಬೋದು, ಅದಕ್ಕೆ ನಮಗೆ ಸಿಗುವಂತ ಒಂದು ವೇವ್ ಲೆಂತ್ ಕೆಮಿಸ್ಟ್ರಿ ಇರುತ್ತಲ್ಲ, ಅಲ್ಲಿ ಮಾತ್ರ ಒಂದು ಕಾಮಿಡಿ ಚೆನ್ನಾಗಿದೆ ಅಂದ್ರೆ ಒಂದು ಕೈ ಚಪ್ಪಾಳೆ ಆಗದೆ, ಇನ್ನೊಂದು ಕೈ ಸೇರಿದಾಗ ಮಾತ್ರ. ಇವತ್ತು ನನ್ನ ಹಿಂದಿನ ರ್ಯಾಂಬೋ ಆಗಿರ್ಬೋದು, ಈ ಸಿನಿಮಾ ಆಗಿರ್ಬೋದು, ಕಾಮಿಡಿ ಚೆನ್ನಾಗಿ ನಿಮಗೆ ಅನಿಸ್ತಾ ಇದೆ ಅಂತಂದ್ರೆ ಇದು ಇವ್ರು ಕೊಟ್ಟಂತ ಸಪೋರ್ಟ್ ನಿಜಕ್ಕೂ. ಇದು ನಾನು ಹೇಳ್ತಾ ಇರೋದು, ಈ ಸಪೋರ್ಟು ಎಲ್ಲಾ ತರದಲ್ಲೂ ಅಂದ್ರೆ ನಾನು ಬರೀ ಡೈಲಾಗ್ ಮಾತ್ರ ಅಲ್ಲ, ಸಾಂಗಿಗೆ ಅಂತ ಬಂದಾಗ ಹೇಳ್ತೀನಿ ನಾನು. ಯೂಶಲಿ ನನಗೆ ಒಂದು ಸಾಂಗ್ ಅನ್ನ ಡಾನ್ಸ್ ಗಿನ್ಸ್ ಅಂದ್ರೆ ಅಲ್ಲೇ ಮೂಮೆಂಟ್ ಹಾಕಿದ್ರೆ ನಮ್ಗೆ ಮಾಡೋಕ್ಕಾಗಲ್ಲ. ನಾನು 4 ದಿವಸ 5 ದಿವಸ ಪ್ರಾಕ್ಟೀಸ್ ಆಗಿ ಅಲ್ಲಿ ಹೋಗಿ ನಿಂತ್ಕೊಂಡು ಮಾಡಬೇಕು. ನಾನು ಸುಮ್ಮನೆ ಅಲ್ಲಿ ಮಾಸ್ಟರ್ಸ್ ಎಲ್ಲ ಬಂದಾಗ, ಸರ್ ಇದು ಲೆಫ್ಟ್ ಅಲ್ಲ ಸರ್, ನೀವು ಲೆಫ್ಟ್ ಕಲ್ತಿದ್ದೀರಾ, ಇದನ್ನ ರೈಟ್ ಮಾಡಿ ಸರ್ ಅಂತಂದ್ರೆ ನನಗೊಂದು 3 hours ಬೇಕಾದ್ರೆ ಆ 3 hours ಅಷ್ಟೇ ತಾಳ್ಮೆಯಿಂದ ಇವ್ರು ನನ್ನ ಜೊತೆಯಲ್ಲೇ ರಿಹರ್ಸ್ ಮಾಡ್ತಾ ಇರ್ತಿದ್ರು. ನನ್ನ ಚುಟ್ಟು ಸಾಂಗ್ ಆಗಿರ್ಬೋದು, ಈ ಪಿಕ್ಚರ್ನೂ ಕೂಡ 1-2 ಹೆವಿ ನಂಬರ್ಸ್, ಒಂದು ಡಾನ್ಸಿಂಗ್ ನಂಬರ್ಸ್ ಇದೆ. ಖಂಡಿತವಾಗ್ಲೂ ನನ್ನ ಅವರ ಜೋಡಿ ನಿಮಗೆ ರ್ಯಾಂಬೋ ಸಿನಿಮಾದ ಮುಖಾಂತರ ನಿಮಗೆ ಎಲ್ಲರಿಗೂ ಅಚ್ಚುಮೆಚ್ಚಾಗಿದ್ದಂಥ ಒಂದು ಜೋಡಿ. ಖಂಡಿತವಾಗ್ಲೂ ಈ ಸಿನಿಮಾದಲ್ಲೂ ಈ ಒಂದು ಜೋಡಿ ಮುಂದುವರಿಯುತ್ತೆ. ನಿಮ್ಮ ಈ ಜೋಡಿಯ ನಿರೀಕ್ಷೆ ಏನಿದೆ, ಇದು ನಿಮ್ಮನ್ನು ನಿರಾಸೆಗೊಳಿಸಲ್ಲ ಅಂತ ಅನ್ನುವಂಥದ್ದು ನನ್ನ ನಂಬಿಕೆ. ಮತ್ತೆ ವಿಜಯ್ ಇದ್ದಾರೆ ನೋಡಿ, ಅವರಿಗೆ ಅವರು ಎಷ್ಟು ಸೌಮ್ಯವಾಗಿದ್ದಾರೋ, ಸ್ಕ್ರೀನ್ ಅಂತ ಬಂದಾಗ, ಶಾರ್ಟ್ ಅಂತ ಬಂದಾಗ, ಶೂಟಿಂಗ್ ಅಂತ ಬಂದಾಗ ಅಷ್ಟೇ ಅವರು ಇಗ್ನೈಟ್ ಆಗಿರುವಂಥದ್ದು. ಅವ್ರ ಜೊತೆಲಿ ಕೆಲಸ ಮಾಡೋದೇ ಒಂದು ಬಹಳ ಮಜಾ.
ಕಾಮಿಡಿ ಅಂತ ಬಂದಾಗ ಒಂದು ಒಂದು ವಿಚಾರ ಹೇಳ್ತೀನಿ. ಈ ಥರದ ಒಂದು ಕಾಮಿಡಿ ಕೋ ಆಕ್ಟರ್ಸ್ ಸಿಕ್ಕಾಗ ಒಂದಿಷ್ಟಿದ್ದು ಒಂದಿಷ್ಟು ಏನೋ ಆಗೋಗ್ಬಿಡುತ್ತೆ. ಅವ್ರು ಹೇಳ್ತಾರೆ, ಅವ್ರು ಮನ್ಸಲ್ಲಿ ಅನ್ಕೊಂತ ಇರ್ತಾರೆ, ಹೌದು ಬುದ್ಧ ಮಾಡಿದ್ದಕ್ಕೆ ನಾನು ಕಟ್ ಮಾಡ್ಬೇಕಾದ್ರೆ ನನಗೆ ಇದ್ದಿದ್ದು ಲೆಂತ್ ಕಮ್ಮಿ ಮಾಡೋದಕ್ಕೆ ನನ್ನ ಮನೆ ಬರೋ ನನಗೆ ಗೊತ್ತು ಅಂತ ಅದು ಒಂಚೂರು ಚೂರು 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 ಬೆಳೆಸ್ಕೊಂತ ಹೋದಾಗ ಏನೋ ಒಂದು ರಸ. ಈ ಶಾರ್ಟಲ್ಲೂ ಕೂಡ ಒಂದು ಪಂಚ್ ಅವ್ರದೇ ಅದು ಒಂದು ಪಂಚ್ ಅವ್ರದೇನೆ ಅದು. ಸೊ ಈ ನಿಟ್ಟಿನಲ್ಲಿ ಈ ಸಿನಿಮಾದ ಜರ್ನಿ ಒಂದು ಸೊಗಸಾದಂಥ ಜರ್ನಿ. ಈ ಸಿನಿಮಾದ ತಾರಾ ಬಳಗ ಅಂತ ಬಂದಾಗ ಇನ್ನು ಮುಂದಿನ ಪ್ರೆಸ್ ಮೀಟ್ಗಳಲ್ಲಿ ಅವ್ರನ್ನೂ ಕೂಡ ಕರೆಸಿ ನಿಮ್ಮನ್ನ ಪರಿಚಯಿಸಿಕೊಟ್ಟು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ. ಒಂದಿಷ್ಟು ಜನರ ಜೊತೆಯಲ್ಲಿ ಮೊದಲನೇ ಸಲ ಕೆಲಸ ಮಾಡಿದಂಥ ಅನುಭವ ನನಗೆ ಈ ಸಿನಿಮಾದಲ್ಲಿ. ಸಾಯಿ ಸರ್ ಅವರ ಜೊತೆ ನಾನು ಕೆಲಸ ಮಾಡಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಅವರ ಸಾಯಿ ಸರ್ ಅವ್ರ ಜೊತೆ ಕೆಲಸ ಮಾಡ್ತೀನಿ. ಭವ್ಯ ಮೇಡಮ್ ಅವ್ರ ಜೊತೆ ಕೆಲಸ ಮಾಡಿರಲಿಲ್ಲ. ಮತ್ತೆ ಸುಧಾರಾಣಿ ಮೇಡಮ್ ಅವರಾಗಿರ್ಬೋದು, ಶ್ರೀನಗರ ಕಿಟ್ಟಿ ಅವರಾಗಿರ್ಬೋದು, ಅಶುತೋಷ್ ರಾಣಾ ಅವರಾಗಿರ್ಬೋದು, ಸಾಬು ಕೋಕಿಲ್ ಅವರಾಗಿರ್ಬೋದು, ಹಿಂಗೆ ನಾನು ಬಿ ಸುರೇಶ್ ಸರ್ ಆಗಿರ್ಬೋದು. ಈ ತರ ನಾನು ಹೆಸರು ಹೇಳ್ತಾನೆ ಹೋದ್ರೆ ಒಂದು ದೊಡ್ಡ ತಾರಾ ಬಳಗ. ಚಿಕನ್ ಹುಷರ್ ಅವರು ಒಂದು ಅರ್ಧ ಇಂಡಸ್ಟ್ರಿ ಈ ಸಿನಿಮಾಗೆ ತಂದು ಅವರು ಕೂರಿಸಿರುವಂಥದ್ದು. ಅಂದ್ರೆ ಈ ಪಾತ್ರಗಳನ್ನ ಇವ್ರನ್ನೇ ಕೇಳಿದ್ದು ಈ ಸಿನಿಮಾದ ವಿಶೇಷತೆ. ಅದನ್ನ ಒದಗಿಸಿದ್ದು ನಿರ್ಮಾಪಕರ ದೊಡ್ಡತನ ಅದು. ಸೊ ಈ ನಿಟ್ಟಿನಲ್ಲಿ ಡಿಸೆಂಬರ್ 10ನೇ ತಾರೀಕು ಅವತಾರ ಪುರುಷ ನಿಮ್ಮಗಳ ಮುಂದೆ ಬರ್ತಾ ಇದೆ. ನನ್ನ ಹಿಂದಿನ ಎಲ್ಲಾ ಸಿನಿಮಾಗಳನ್ನು ಕೂಡ ನೋಡಿ ರಚಿಸಿ ಆಶೀರ್ವದಿಸಿದಿರಿ. ಅದೇ ರೀತಿ ಅವತಾರ ಪುರುಷ ಸಿನಿಮಾ ನನ್ನ ಸಿನಿಮಾಗಳು ಇದು ಪ್ರತಿ ಸಲನೂ ಹೇಳ್ತಾ ಇರ್ತೀವಿ. ಆದರೂ ಕೂಡ ಇಲ್ಲಿ ಎದೆ ತಟ್ಕೊಂಡು ಹೇಳ್ಬೋದು, ಈ ಸಿನಿಮಾ ನನ್ನ ಹಿಂದಿನ ಎಲ್ಲಾ ಸಿನಿಮಾಗಳಿಗೂ ಬೇರೆ ತರದ ಒಂದು ಸಿನಿಮಾ ಆಗಿರುತ್ತೆ, ಒಂದು ಫ್ರೆಶ್ ಸಿನಿಮಾ ಆಗಿರುತ್ತೆ. ಇದನ್ನ ಮನದಟ್ಟು ಮಾಡಿಕೊಂಡೇನೆ ಈ ಸಿನಿಮಾ ನಾವು ಅನ್ಕೊಂಡಿದ್ದು. ಯಾಕಂದ್ರೆ ನನ್ನ ಮತ್ತೆ ಸುಮಿ ಅವರ ಮೊದಲನೇ ಕಾಂಬಿನೇಷನ್. ಈ ಸಿನಿಮಾದ ವಿಶೇಷತೆ ಏನು ಅಂದ್ರೆ ನನ್ನ ತನವೂ ಇರುತ್ತೆ, ಅಂದ್ರೆ ಶರಣ್ ತನವೂ ಇರುತ್ತೆ, ಸುಮಿ ಅವರ ಸ್ಟೈಲು ಇರುತ್ತೆ. ಇದು ಬಿಟ್ಟು ಮೂರನೇದಾಗಿ ಸಿನಿಮಾನೇ ಒಂದೇನೋ ಕೇಳ್ತಾ ಇದೆ. ಸೊ ಇದು ಮೂರರ ಸಂಗಮ ಇವತ್ತು ಒಂದು ಹೊಸ ಸಿನಿಮಾ ಬರ್ಲಿಕ್ಕೆ ಸಾಧ್ಯವಾಗ್ತದೆ. ಶರಣ್ ಇರ್ತಾನೆ, ಶರಣ್ ನಗಿಸ್ತಾನೆ, ಎಂಟರ್ಟೈನ್ಮೆಂಟ್ ಖಂಡಿತವಾಗ್ಲೂ ಇಡೀ ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ತನಕನೂ ಇರ್ತದೆ. ಒಂದು USP ಅಂತ ಬಂದಾಗ, ಈ ಸಿನಿಮಾದಲ್ಲಿ ಏನು USP ಅಂತ ಬಂದಾಗ, ಬ್ಲ್ಯಾಕ್ ಮ್ಯಾಜಿಕ್ ಅಂತ ಅನ್ನುವಂಥದ್ದು ಬಹಳಷ್ಟು ವರ್ಷಗಳಾಗಿತ್ತು. ಬ್ಲ್ಯಾಕ್ ಮ್ಯಾಜಿಕ್ ನ ಸ್ಕ್ರೀನ್ ಮೇಲೆ ತರುವಂಥದ್ದು. ನೀವು ಒಂದು ಮಾಯ ಮಂತ್ರ ಮ್ಯಾಜಿಕ್ ಅಂತಂದಾಗಲೇ ನಿಮಗೆ ಒಂದು ಸಣ್ಣದೊಂದು ಪಿಕ್ಚರ್ ಮೂಡುತ್ತೆ. ಅವಾಗ ಒಂದು ದೊಡ್ಡ ವೆಚ್ಚನೂ ಕೂಡ ಆಗಿರುತ್ತೆ. ಅಂದ್ರೆ ನೀವು ಅದು ಕನ್ವಿನ್ಸ್ ಆಗಬೇಕು ಅಂತಂದ್ರೆ ಅಷ್ಟೇ ಚಂದ ಶೂಟ್ ಆಗಿರ್ಬೇಕು, ಅಷ್ಟೇ ಅದ್ದೂರಿತನದಲ್ಲಿ ಶೂಟ್ ಆಗಿರ್ಬೇಕು, ಮತ್ತೆ ಅಷ್ಟೇ ಚಂದ ಅದನ್ನ CG ಕೂಡ ಮಾಡಿರ್ಬೇಕು. ನೀವು ಅವಾಗಲೇ ಒಂದು 2-3 ಶಾರ್ಟ್ ಅನ್ನ ನೋಡಿದ್ರೆ ಇದೇ ರೀತಿ ಇಡೀ ಪಿಕ್ಚರ್ ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ತನಕನೂ ಕೂಡ ಈ ತರ ಎಲ್ಲಾ ವಿಚಾರಗಳನ್ನು ಒಂದು ಶ್ರೀಮಂತಿಕೆ ತುಂಬಿದ್ದೀನಿ. ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥ ಒಂದು ಕಾಂಬಿನೇಷನ್, ಮತ್ತೆ ಕಾಮಿಡಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಇದೆಲ್ಲದರ ಕಾಂಬಿನೇಷನ್ ಖಂಡಿತವಾಗ್ಲೂ ನಿಮ್ಮ ಎಲ್ಲರ ಮನಸ್ಸನ್ನ ಗೆಲ್ಲೋದ್ರಲ್ಲಿ ಅವತಾರ ಪುರುಷ ಸೋಲ ಅಲ್ಲ ಅಂತ ಅನ್ನುವಂಥದ್ರ ಭರವಸೆ ನಾನು ನಿಮಗೆ ಕೊಡ್ತೀನಿ. 10ನೇ ತಾರೀಕು ಮತ್ತೊಮ್ಮೆ 10ನೇ ತಾರೀಕು ಡಿಸೆಂಬರ್ ನಿಮ್ಮಗಳ ಮುಂದೆ ಬರ್ತಾ ಇದ್ದೀವಿ. ನಮ್ಮೆಲ್ಲರನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ನೆನಪಿಸ್ಕೊಳ್ತಾ ಅವ್ರ ವಿಷಸ್ ನಮ್ಮ ಜೊತೆ ಯಾವಾಗಲೂ ಇರುತ್ತೆ ಅನ್ನೋದನ್ನ ನಾನು ಭಾವಿಸ್ತೀನಿ. ಅವತಾರ ಪುರುಷ ಬಗ್ಗೆ ಮಾತಾಡೋದಾದ್ರೆ, ಸರ್ ಹೇಳ್ದಂಗೆ ಇದು 2 ವರ್ಷಗಳ ರಿಲೇಶನ್ಶಿಪ್ ಇಡೀ ಟೀಮ್ ಜೊತೆ. ಅಂದ್ರೆ ಪರ್ಸನಲಿ ಕೂಡ ಎಲ್ಲರನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಿಕ್ತು. ಇಷ್ಟು ಟೈಮ್ ಲೈಕ್ ಶೂಟಿಂಗ್ ಆಗ್ಲಿ, ಪ್ರಮೋಷನ್ಸ್ ಆಗ್ಲಿ, ಎಲ್ಲಾ ಟೈಮ್. ಸೊ ಐ ಥಿಂಕ್ ಒನ್ ವಂಡರ್ಫುಲ್ ಜರ್ನಿ ಅಂತ ಹೇಳ್ಬೋದು ಅವತಾರ ಪುರುಷ. ಬಿಕಾಸ್ ನನ್ಗೆ ಈ ಟೀಮ್ ನೋಡಿದ ತಕ್ಷಣ ತುಂಬಾ ಪ್ಯಾಷನೇಟ್ ಆಗಿ ಎಲ್ಲರೂ ಅವ್ರ ಕೆಲ್ಸನ ತುಂಬಾ ಅಚ್ಚುಕಟ್ಟಾಗೆ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿರುವಂಥದ್ದು, ಯಾವುದೇ ರೀತಿ ಡಿಫ್ರೆನ್ಸಸ್ ಇಲ್ಲದೆ ತುಂಬಾ ಖುಷಿಯಿಂದ ಸೆಟ್ ಅಲ್ಲಿ ಮಜವಾಗಿ ಶೂಟ್ ಮಾಡಿದಂಥದ್ದು. ಮೊದಲನೇದಾಗಿ ಹೇಳೋದಾದ್ರೆ ಶರಣ್ ಸರ್ ಬಗ್ಗೆ, 2ನೇ ಸಿನಿಮಾ ಸರ್ ಜೊತೆ ಕೆಲಸ ಮಾಡೋದಂದ್ರೆ ತುಂಬಾ ಖುಷಿ. ಐ ಥಿಂಕ್ ನಾನಲ್ಲ, ಯಾರಾದ್ರೂ ಅದನ್ನ ಹೇಳ್ತಾರೆ. ಬಿಕಾಸ್ ಶರಣ್ ಸರ್ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬಾನೇ ಫನ್ ಲವಿಂಗ್ ಅಂಡ್ ಎಲ್ಲರ ಜೊತೆ ಅಷ್ಟೇ ಚೆನ್ನಾಗಿ ನಗ್ನಗ್ತಾ ಖುಷಿಯಿಂದ ಇರ್ತಾರೆ. ಲೈಕ್ ಆಫ್ ಸ್ಕ್ರೀನ್ ಎಷ್ಟು ಅಂದ್ರೆ ಆನ್ ಸ್ಕ್ರೀನ್ ಎಷ್ಟು ನಮ್ಮನ್ನ ಎಂಟರ್ಟೈನ್ ಮಾಡ್ತಾರೋ, ಆಫ್ ಸ್ಕ್ರೀನ್ ಕೂಡ ಅಷ್ಟೇ ಎಂಟರ್ಟೈನ್ ಮಾಡ್ತಾರೆ. ಅಂಡ್ ಸರ್ ಹೇಳಿದಂಗೆ ಇವತ್ತು ತುಂಬಾ ದಿನಗಳ ನಂತರ ಮೀಟ್ ಆಗ್ತಿದೀವಿ. ಬಟ್ ನನ್ಗೂ ತುಂಬಾನೇ ಖುಷಿ ಇತ್ತು ಸರ್ ನಿಮ್ಮನ್ನ. ಓಕೆ, ಶರಣ್ ಸರ್ ಸಿಗ್ತಾರೆ, ಇವತ್ತೊಂದಷ್ಟು ನಗ್ಬೋದು, ಖುಷಿಯಾಗಿರ್ಬೋದು ಅನ್ನೋದು. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಟ್ ಕಂಫರ್ಟ್ ಅಂಡ್
ಯಾವಾಗ್ಲೂ ಜೊತೆಗೆ ಸಪೋರ್ಟ್ ಮಾಡ್ತಾ ಬಂದಿರೋದಕ್ಕೆ. ಅಂಡ್ ಪುಷ್ಕರ್ ಸರ್ ಬಗ್ಗೆ ಹೇಳೋದಾದ್ರೆ ಡೆಫಿನೆಟ್ಲಿ ಯಾವುದೇ ಪ್ರೊಡ್ಯೂಸರ್ ಅಂದಿದ ತಕ್ಷಣ ಎಲ್ಲರೂ ಸ್ವಲ್ಪ ಪ್ರೊಡ್ಯೂಸರ್ ಬರ್ತಿದ್ದಾರೆ ಸೆಟ್ಟಿಗೆ ಅನ್ನೋದು ಒಂದು ಸ್ವಲ್ಪ ಸೀರಿಯಸ್ನೆಸ್ ಇರ್ತಿತ್ತು. ಬಟ್ ನನಗೆ ಈ ಸೆಟ್ಟಲ್ಲಿ ಯಾವತ್ತೂ ಹಂಗೆ ಫೀಲ್ ಆಗಿಲ್ಲ, ಬಿಕಾಸ್ ಈಸ್ ಆಲ್ವೇಸ್ ಬಿನ್ ವೆರಿ ಸ್ವೀಟ್ ಅಂಡ್ ಅಷ್ಟು ಪ್ಯಾಷನೇಟ್ ಆಗಿ ಸಿನಿಮಾ ಎಲ್ಲರ ಒಪಿನಿಯನ್ ತುಂಬಾ ಚೆನ್ನಾಗಿ ಐ ಥಿಂಕ್ ರಿಸೀವ್ ಮಾಡ್ತಾರೆ. ಎಲ್ಲಾ ಟೈಮ್ ಬಂದು ಹೇಗ್ ನಡೀತಿದೆ, ಹೌ ಡು ಯು ಫೀಲ್ ಅಂತ ಕೇಳೋರು. ಐ ಥಿಂಕ್ ದಟ್ ಇಸ್ ಹಿಸ್ ಸಿಂಪ್ಲಿಸಿಟಿ. So thank you sir for giving me this opportunity to be part of 2 of your films. It was great working for Pushkar Films. And ಸುನಿ ಸರ್ ಬಗ್ಗೆ ಹೇಳೋದಾದ್ರೆ ನನ್ನ ಲೈನ್ ಸರ್ ಕಟ್ಬಿಟ್ರು, ಸಿಂಪ್ಲೆಸ್ಟ್ ಸುನಿ ಅಂತ ಹೇಳ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಎಸ್, ಐ ಥಿಂಕ್ ಸುನಿ ಸರ್ ಬಗ್ಗೆ ಎಲ್ರಿಗೂ ಹಂಗೆ ಅನ್ಸುತ್ತೆ. ಫಸ್ಟ್ಗೆನೆ ನಾನು ಅನ್ಕೊಂಡಿದ್ದೆ ಸರ್ ನಿಜವಾಗ್ಲೂ ಹಿಂಗೆ ಇರ್ತಾರ ಅಂತ ಅಂದ್ಬಿಟ್ಟು. ಬಟ್ ಥ್ರೂಔಟ್ ಈ ಕ್ಷಣದವರೆಗೂ ಐ ಥಿಂಕ್ ಅವ್ರ ಮುಂದೆ ಕೂಡ ಇದೇ ರೀತಿ ಇರ್ತಾರೆ ಅಂತ ನನಗೆ ತುಂಬಾನೇ ನಂಬಿಕೆ ಇದೆ. ಬಿಕಾಸ್ ಅಷ್ಟು ಆಸ್ ಅ ಪರ್ಸನ್ ಕೂಡ ಹ್ಯೂಮನ್ ಬೀಯಿಂಗ್ ಇಸ್ ವೆರಿ ಹಂಬಲ್, ಸ್ವೀಟ್ ಅಂಡ್ ಒಂದು ಕೆಲಸ ಅಂತ ಬಂದಿದ ತಕ್ಷಣ ಹಿ ನೋಸ್ ವಾಟ್, ಯಾವ ರೀತಿ ಅದು ಕೆಲಸ ತೆಗಿಬೇಕು, ಇವರಿಂದ ಯಾವ ರೀತಿ ಮಾಡಿಸ್ಬೋದು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅಟ್ ದ ಸೇಮ್ ಟೈಮ್ ಪರ್ಸನಲಿ ಕೂಡ ತುಂಬಾ ಒಳ್ಳೆ ರಿಲೇಶನ್ಶಿಪ್ ಎಲ್ಲರ ಜೊತೆ ಮೇಂಟೈನ್ ಮಾಡ್ತಾರೆ. ಅಂಡ್ ಹಿಸ್ ಬಿನ್ ಗ್ರೇಟ್ ಸಪೋರ್ಟ್. ಅಂಡ್ ಅವ್ರ ಸಿನಿಮಾಗಳನ್ನ ತುಂಬಾ ಇಷ್ಟಪಟ್ಟಿದ್ದೀನಿ. ಅವ್ರ ಜಾನರ್ ಆಫ್ ಮೇಕಿಂಗ್ ಫಿಲ್ಮ್ಸ್ ನಂಗೆ ತುಂಬಾನೇ ಇಷ್ಟ. ಸೊ ಅವ್ರ ಕ್ಯಾರೆಕ್ಟರೈಸೇಷನ್ ಮಾಡೋದಾಗ್ಲಿ ಎಲ್ಲಾನು ತುಂಬಾನೇ ಇಷ್ಟ ಆಗ್ತಿತ್ತು. ಸೊ ಈ ಒಂದು ಸಿನಿಮಾ ಮೂಲಕ ಅವ್ರ ಜೊತೆ ಕೆಲಸ ಮಾಡಕ್ ಸಿಕ್ಕಿದ್ದು ಐ ಆಮ್ ವೆರಿ ಗ್ಲಾಡ್. ಅಂಡ್ ಫಸ್ಟ್ಗೆನೆ ನಮ್ಗೆ ಈ ಸಿನಿಮಾ ಇವ್ರ ಜೊತೆಗೆ ಮಾಡ್ತಿದ್ದಾರೆ, ಶರಣ್ ಸರ್ ಮತ್ತೆ ಸುನಿ ಸರ್ ಕಾಂಬಿನೇಷನ್ ಒಂದು ಸಿನಿಮಾ ಬರ್ತಿದೆ ಅಂದಾಗ್ಲೇ ಆಸ್ ಅನ್ ಆಡಿಯನ್ಸ್ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಅನಿಸ್ತು. ಬಿಕಾಸ್ ಸರ್ದು ಕಾಮಿಡಿ ಸೆನ್ಸ್ ಆಗಲಿ ಅಥವಾ ಅವ್ರದ್ದು ವೇ ಆಫ್ ಕಾಮಿಡಿ ಇಸ್ ಡಿಫ್ರೆಂಟ್. ಸುನಿ ಸರ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಇವರಿಬ್ರು ಒಟ್ಟಿಗೆ ಸೇರ್ಕೊಂಡು ಒಂದ್ ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದು ಕುತೂಹಲ ಎಲ್ರಿಗೂ ಇರುತ್ತೆ. ಅಂಡ್ ನಾನು ತುಂಬಾನೇ ಖುಷಿ ಪಟ್ಟೆ. ಅಂಡ್ ನೆಕ್ಸ್ಟ್ ನನಗೆ ಆ ಸಿನಿಮಾಗ ಆಪರ್ಚುನಿಟಿ ಬಂದಾಗ ತುಂಬಾನೇ ಖುಷಿ ಆಯ್ತು. ಈ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗಬಹುದು ಅಂಡ್ ಕಲಿಯೋಕೆ ತುಂಬಾನೇ ಅವಕಾಶ ಸಿಗುತ್ತೆ. ಅಂದ್ರೆ ಪರ್ಫಾರ್ಮೆನ್ಸ್ ತುಂಬಾನೇ ಒಳ್ಳೆ ಸ್ಕೋಪ್ ಇದೆ ಈ ಸಿನಿಮಾದಲ್ಲಿ. ಸೊ ಗ್ರೇಟ್ಫುಲ್. ಅಂಡ್ ವಿಲಿಯಂ ಸರ್ ಬಗ್ಗೆ ಹೇಳಲೇಬೇಕು, ಬಿಕಾಸ್ ತುಂಬಾನೇ ಚೆನ್ನಾಗೆ ತೋರಿಸಿದ್ದಾರೆ. ನಾನು ಡಬ್ಬಿಂಗ್ ಅಲ್ಲಿ ಏನೇ ಶಾರ್ಟ್ಸ್ ಎಲ್ಲ ನೋಡಿದ್ರು ನಂಗೆ ಶರಣ್ ಸರ್ ಹೇಳ್ತಿದ್ರು ಸಿನಿಮಾ ಕಂಪ್ಲೀಟ್ ಸಿನಿಮಾ ನೋಡ್ಬಿಟ್ಟು ಈ ಸಿನಿಮಾದಲ್ಲಿ ನೀವು ದಿ ಬೆಸ್ಟ್ ಕಾಣಿಸಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್. ನಾನು ಇಡೀ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡ್ಬೇಕು ಅಂತ ಪುಷ್ಕರ್ ಸರಿಗೆ ಹೇಳ್ತಿದ್ದೆ. ಮುಂಚೆನೆ ನೋಡಲ್ಲ, ನಾನು ಥಿಯೇಟರ್ ಅಲ್ಲಿ ಜನಗಳ ಮಧ್ಯಾಹ್ನ ಕುತ್ಕೊಂಡು ನೋಡೋದು ಅಂತ. ಸೊ ಥ್ಯಾಂಕ್ ಯು ಸರ್. ಅಂಡ್ ವಿಜಯ್ ಸರ್ ಜೊತೆ ಕೆಲಸ ಮಾಡಿದ್ದು ತುಂಬಾನೇ ಖುಷಿ ಆಯ್ತು. ಮೊದಲನೇ ಬಾರಿಗೆ ಮಾಡಿದ್ದು. ಎಲ್ಲ ಕಲಾವಿದರ ಜೊತೆಗೂ ಈ ಒಂದು ಸಿನಿಮಾದಲ್ಲಿ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದು ತುಂಬಾನೇ ಖುಷಿ ಇದೆ. ಎಂಟೈರ್ ಟೀಮ್, ಡೈರೆಕ್ಷನ್ ಟೀಮ್ ಆಗಲಿ, ಪ್ರೊಡಕ್ಷನ್ ಟೀಮ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ರೀತಿ ಸಪೋರ್ಟ್ ಕೊಟ್ಟಿದ್ದಕ್ಕೆ ಅಂಡ್ ನನಗೆ ಈ ಒಂದು ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಹೋಪ್ಫುಲಿ ನಿಮ್ಗೆಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಇದೆ ಡಿಸೆಂಬರ್ 10th ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತು ಇಲ್ಲಿ ಬಂದಿದ್ದಕ್ಕೆ. ಹೋಪ್ಫುಲಿ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂಡ್ ಸಿನಿಮಾ ನೋಡ್ತೀರಾ, ಒಳ್ಳೆ ರಿವ್ಯೂಸ್ ಕೊಡ್ತೀರಾ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಸರ್ ಒಂದು 4 days ಬ್ಯಾಕ್ ಸಿಕ್ಕಿದ್ರು ನಮಗೆ, ದುಷ್ಯಂತ್ ಒಂದು ಪ್ರಾಜೆಕ್ಟ್ ಟಿ.ಆರ್.ಕೆ ನಾನು ಮಾತಾಡ್ತಿತ್ತು. ಸೊ ಆ ಟೈಮಲ್ಲಿ ಹೋದಾಗ ಈ ಟ್ರೇಲರ್ ತೋರಿಸಿದ್ದೆ ನಾನು ಅಪ್ಪು ಸರ್ಗೆ. ಅಪ್ಪು ಸರ್ ತುಂಬಾ ಟೆಕ್ನಿಕಲ್ ಆಗಿ ಮಾತಾಡೋರು. ಯಾರು ಸಿನಿಮಾಟೋಗ್ರಾಫರ್ ಅಂತ ಕೇಳಿದ್ರು ಸರ್ ನೋಡಿ. ಮತ್ತೆ ಅವರೊಂದು ಟ್ರೇಲರ್ ಒಂದಷ್ಟು ವಿಜುವಲ್ಸ್ ತೋರಿಸಿದ್ರು. ಅಂದ್ರೆ ಯೂಶಲಿ ಸಿನಿಮಾನ ಜನ ಪ್ರೀತಿಸ್ತಾರೆ, ಬಟ್ ಆ ವಿಜುವಲ್ಸ್ ನೋಡಿದಾಗ ಇದು ಪ್ರಕೃತಿನೇ ಪ್ರೀತಿಸುತ್ತೆ ಈ ಸಿನಿಮಾನ ಅಂತ ಮಾತಾಡಿದೆ. ಸೊ ಅವರು ಯಾವಾಗ ಟೆಕ್ನಿಷಿಯನ್ ಆಗಿ ಮಾತಾಡೋರು. ಅಂದ್ರೆ ಯಾವ ಚಾಪಿಕ್ ಸಿನಿಮಾ ಟ್ರಿಮ್ಮಲ್ಲಿ ಇಡೋ ಆ ರೀತಿ ಎಲ್ಲ ವಿಷಯ ಹೇಳೋರು. ಅವ್ರು ಹೇಳಿದ್ರೆ ಮತ್ತೆ ಇನ್ಸ್ಪಿರೇಷನ್ ತಗೊಳ್ತಾರೆ. ಅವತಾರ್ ಪುರುಷ ವಿಷಯ, ಅವತಾರ್ ಪುರುಷ ತುಂಬಾ ಸ್ಪೆಷಲ್ ನಮಗೆ, ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್. ಒಂದೇ ಒಂದ್ಸಲ ಕತೆ ಬರೋದು 2 ಪೇಮೆಂಟ್ ತಗೊಂತಾರೆ ಸಿನಿಮಾ ಇದು. ಸೊ ಅದೇ ಶರಣ್ ಸರ್ ಹೇಳಿದಾಗ ನಾನು ಫಸ್ಟ್ ಕಾಪಿ ನೋಡಿದೆ ಅಫ್ಕೋರ್ಸ್. ಬಟ್ ಇಷ್ಟು ಕಲರ್ಫುಲ್ ಆಗಿ ಮಾಡೋ ಆ ಕಾಪಿನ ಈಗ ಅಂದ್ರೆ ಯೂಶಲಿ ಇಮ್ಯಾಜಿನೇಷನ್ ದೊಡ್ಡದಿರುತ್ತೆ ನಮ್ಮ ಮಾಡೋ ಸಿನಿಮಾಗಳಿಗಿಂತ. ನಾವೇನು ನಂದೇ ಪ್ರೊಡಕ್ಷನ್ ಬಹುಪರ ಆಗಿರ್ಬೋದು, ಸಿಪಾಲನ್ ಅಷ್ಟು ಇರ್ಬೋದು, ಇಮ್ಯಾಜಿನೇಷನ್ ದೊಡ್ಡದಾಗಿ ಮಾಡಿರ್ತೀವಿ. ಯಾಕಂದ್ರೆ ಸೆಕೆಂಡ್ ಅಲ್ಲಿ ನಾವು ಫಾರಿನ್ ಹೋಗ್ತೀವಿ, ಸಮುದ್ರ ಹೋಗ್ತೀವಿ ಆ ರೀತಿ. ಬಟ್ ಟು ಬಿ ಫ್ರ್ಯಾಂಕ್, ಅವತಾರ ಪುರುಷ ನನ್ನ ಫಸ್ಟ್ ಫಿಲಮು ಇಮ್ಯಾಜಿನೇಷನ್ ಗಿಂತ ದೊಡ್ಡದಾಗಿ ಮಾಡಿರೋದು. ಸೊ ಅದು ಕೆಟ್ಟು ಪ್ರೊಡ್ಯೂಸರ್ ಪುಷ್ಕರ್ಗೆ ಸೇರ್ಬೇಕು. ಯಾಕಂದ್ರೆ ಒಳ್ಳೆ ಪ್ರೊಡ್ಯೂಸರ್. ನಾನು ಹೇಳಿದ್ದೀನಿ ಬಿಸ್ನೆಸ್ ಮಾಡಕ್ಕೆ ಒಂಚೂರಾದ್ರೂ ಥಿಂಕ್ ಮಾಡಬೇಕು ಅಂತ. ಬಟ್ ರೈಟ್ ಟು ಲೆಫ್ಟ್ ಯೋಚನೆ ಮಾಡಿದೆ ಅಟ್ ಎವ್ರಿ ಟೈಮ್. ಈಗಲೂ ಇರ್ಬೋದು, ನಾನೇ ಹೇಳ್ತಿದ್ದೀನಿ ಪುಷ್ಕರ್ ಸರ್ ಇನ್ನ ಡಿಸೆಂಬರ್ 10th ದೂರ ಇದೆ, ಒಂದಷ್ಟು ಪಬ್ಲಿಸಿಟಿ ಆ ಕಡೆ ಈ ಕಡೆ ಮಾಡೋಣ ಅಂದ್ರೆ ಇಲ್ಲ, ರೈಟ್ ಟು ಲೆಫ್ಟ್ ಯೋಚನೆ ಮಾಡಿದೆ ಅವರು
ಸಿನಿಮಾ ಪ್ರೀತಿಸ್ತಾರೆ. ಸೊ ಹಾಗಾದ ಸಿನಿಮಾ ಪ್ರೀತಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅವ್ರಿಗೆ. ಬೇರೆ ನನಗೆ ಇಷ್ಟೇ ಸಾಕಲ್ಲ. ಅದು ಬಿಟ್ಟು ಶರಣ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಇಷ್ಟಪ್ಪ ಆಗಿರೋದಕ್ಕೆ ಶರಣ್ ಸರ್ ಫಸ್ಟ್ ಟೈಮ್ ಅವ್ರಿಗೆ ಸಬ್ಜೆಕ್ಟ್ ಟ್ರೈನಿಂಗ್ ಕೊಟ್ಟಾಗ ಓದಕ್ ಹೋದಾಗ ಅವರು ತಿಂಡಿ ಅವ್ರಿಗೆ ಫಸ್ಟ್ ಟೈಮ್ ಟ್ರೀಟ್ಮೆಂಟ್ ಇರುತ್ತೆ ಅಂದ್ರೆ ಲಾಸ್ಟ್ ಡೇ ಏನ್ ಡಿಸ್ಕಷನ್ ಪ್ರೆಸ್ ಮೀಟ್ ಅಲ್ಲಿ ಮಾಡೋಣ ಅಂತ ಹೋದ್ರು ಶರಣ್ ಸರ್ ಮನೆಗೆ ಹೋಗಿ ವಾಪಸ್ ಬಂದಿದ್ದೇ ಇಲ್ಲ ಅದು. ಅಂದ್ರೆ ಅಷ್ಟು ಇಬ್ರು ಸರ್ ಅಂದ್ರೆ ಸಿನಿಮಾ ಪ್ರೀತಿ ಶರಣ್ ಸರ್ದು ಗೊತ್ತು ಎಲ್ಲಾರ್ಗು. ಅದು ಬಿಟ್ಟು ತಿಂಡಿ ಬಗ್ಗೆ ಇರೋದು, ಆಸಿನ ಬಗ್ಗೆ ಇರೋದು ಡಿಸ್ಕಸ್ ಮಾಡದೇ ಇರೋ ದಿನನೇ ಇಲ್ಲ. ನಾವು ಫಸ್ಟ್ ಕತೆ ಹೇಳಿದಾಗ ಇದನ್ನ ನಾನು ಸ್ಟಾರ್ಟಿಂಗ್ ವೆಬ್ ಸೀರೀಸ್ಗೆ ಅಂತ ಬರ್ತಿದ್ದೆ. ಅಂದ್ರೆ ಒಂದಿಷ್ಟು ಉದ್ದ ನನ್ನ ಎಪಿಸೋಡ್ಗಳು ಅಂತ ಈ ರೀತಿ ಬರ್ಕೊಂಡಿದ್ದು. ಪುಷ್ಕರ್ ಸರ್ಗೆ ಸುಮ್ಮನೆ ಐಡಿಯಾಸ್ ಪಿಚ್ ಮಾಡೋಕೆ ವೆಬ್ ಸೀರೀಸ್ ಪ್ಲಾನ್ ಇದೆ ಅಂದಾಗ ಇಲ್ಲ ಇದನ್ನ ಸಿನಿಮಾ ಮಾಡೋಣ ಅಂತ ಹೇಳಿ, ಮತ್ತೆ ತುಂಬಾ ಫನ್ ಓರಿಯೆಂಟೆಡ್ ಇತ್ತು. ಅಟ್ ದ ಸೇಮ್ ಪಾಯಿಂಟ್ ಹೊಸತನ ಇತ್ತು, ಮತ್ತೆ ತುಂಬಾ ಕ್ಯಾರೆಕ್ಟರೈಸೇಷನ್ಸ್ ವೇರಿಯೇಷನ್ಸ್ ಇತ್ತು. ಸೊ ಇವೆಲ್ಲ ಇಲ್ಲ ಶರಣ್ ಸರ್ ಮ್ಯಾಚ್ ಆಗುತ್ತೆ ಅಂತ ಹೇಳಿದಾಗ ಶರಣ್ ಸರ್ ರೆಡಿ ಕೊಟ್ಟಾಗ ಸರ್ ಖುಷಿಯಾಗಿ ಒಪ್ಕೊಂಡ್ರು. ಸರ್ ಅಟ್ ದ ಟೈಮ್ ಈ ರೀತಿದೇನೋ ಹುಡುಕ್ತಾ ಇದ್ದೀನಿ ಅಂತ ಹೇಳಿದ್ರು ಸರ್. ಸೊ ಒಪ್ಕೊಂಡ್ಮೇಲೆ ಅಂದ್ರೆ ತುಂಬಾ ಖುಷಿ. ಶರಣ್ ಸರ್ ಬೆಳಿಗ್ಗೆ ಎದ್ದು ಎರಡು ರೀತಿ ಇರುತ್ತೆ. ಒಂದು ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ನಾವು ಡೈಲಿ ಹೋಗ್ಬೇಕಾದ್ರೆ ಒಂದು ರೀತಿ ಇರುತ್ತೆ. ಶನಿವಾರ ಬಂದವ್ರೆ ಅರ್ಧ ದಿನಕ್ಕೆ ಮುಗಿಯುತ್ತೆ, ಇವತ್ತು ಮಜಾ ಮಾಡೋದಿನ ಅರ್ಧ ದಿನ ಅನ್ನೋ ತರ ಇರುತ್ತೆ. ಸೊ ಶರಣ್ ಸರ್ ಜೊತೆ ಶೂಟಿಂಗ್ ಮಾಡ್ಬೇಕಾದ್ರೆ ಆ ಶನಿವಾರ ಇದ್ದೆ ನಂಗೆ ಎವ್ರಿಡೇ. ಈಗ ಒಂದಷ್ಟು ವಿಷುವಲ್ಸ್ ಇದೆ ಶರಣ್ ಸರ್ ಹತ್ರ. ಸೊ ತುಂಬಾ ಖುಷಿ ಇತ್ತು. ಮತ್ತೆ ಸ್ಪಾಂಟೇನಿಯಸ್ ಶರಣ್ ಸರ್ ಹೇಳ್ಬೇಕಾದ್ರೆ ಇನ್ನೊಂದ್ಸರಿ ಏನೋ ಎಕ್ಸ್ಟ್ರಾ ಕೊಡೋದು ಈ ರೀತಿ ಎಲ್ಲ ಆದ್ರೆ ತುಂಬಾ ಮಜವಾಗಿರುತ್ತೆ. ಬರೆದಿದ್ದನ್ನ ಇನ್ನ ಚೆನ್ನಾಗಿ ಕಾಣಿಸ್ದಾಗ ಸಖತ್ ಖುಷಿ ಆಗುತ್ತೆ. ನಾಳೆ ಸಿನಿಮಾ ಟೈಟಲ್ ಅದು ಸಖತ್ ನಾಳೆ ಅದ್ ಬಿಟ್ಟು ಅಂದ್ರೆ ಪ್ರಿಪರೇಷನ್ಸ್ ಇವನ್ 100 ಫಿಲಮ್ಸ್ ಮಾಡಿದ್ರು ಶರಣ್ ಸರ್ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಸೀನ್ ಇತ್ತು. ಸೊ ಆ ಸೀನ್ ಕೊಟ್ಟಿದ ತಕ್ಷಣ ಶರಣ್ ಸರ್ ಹೋಗಿ ಇದು ಅಂದ್ರೆ ನಾನು ಚೇಂಜ್ ಮಾಡಿದೆ. ನಮ್ದು ಟೈಮ್ ಟೇಬಲ್ ಇದ್ದಿದ್ದು ಬೇರೆ ಸೀನು, ಬಟ್ ನಾನು ಹೇಳಿದೆ ಈ ಸೀನ್ ಅಂದ್ಬಿಟ್ಟು ಹೋಗಿ ಒಂದಷ್ಟು ಪ್ರಿಪರೇಷನ್ಸ್ ಆಗಿ ಅದಕ್ಕೆ ಆದಂತ ಪ್ರಿಪರೇಷನ್ ತಗೊಂಡು ಬಂದು ಹೊಸಬರ ತರ ಆಕ್ಟಿಂಗ್ ಮಾಡ್ತಾರೆ ಕ್ಯಾಮ್ರಾ ಮುಂದೆ ಬಂದಾಗ. ಸೊ ಅದಕ್ಕೆ ನಾನು ತುಂಬಾ ಖುಷಿ ಹೊಸಬರ ತರ ಅಂದ್ರೆ ಆಕ್ಟಿಂಗ್ ಎಲ್ಲ ಅಂದ್ರೆ ಬಂದು ಆ ಪ್ರಿಪರೇಷನ್ಸ್ ಈ ರೀತಿ ವಿಚಾರಗಳು ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಕಂಫರ್ಟಬಲ್ ಆಗಿರ್ತೀವಿ ನಾವು ಟೆಕ್ನಿಷಿಯನ್ಸ್, ತುಂಬಾ ಖುಷಿ ಆಗುತ್ತೆ. ಅದ್ ಬಿಟ್ಟು ಆಶಿಕಾ ಮೇಡಮ್ ಹೇಳ್ಬೇಕಂದ್ರೆ ಅವ್ರು ಶರಣ್ ಸರ್ಗೆ ಆಕ್ಟಿಂಗ್ ಹೇಳ್ಕೊಟ್ಟೋದ್ರೆ ನಾನು ಅವ್ರ ಬಗ್ಗೆ ಹೆಂಗೆ ಹೇಳಕ್ಕೆ ಡ್ಯಾನ್ಸಿ ನಂಬರ್ ಇರೋದು ಇವೆಲ್ಲ ನನಗೆ ಫಸ್ಟ್ ಟೈಮ್ ಒಂದು ಸೆಟ್ ಸಾಂಗ್ ಮಾಡಿರೋದು. ಸೊ ಕ್ರೆಡಿಟ್ಸ್ ಅಂದ್ರೆ ಶರಣ್ ಸರ್ ಪ್ರಾಕ್ಟೀಸ್ ನೋಡ್ತಾನೆ ನನಗೆ ಅನ್ಸೋದು ಅಯ್ಯೋ ಬೇಡಗಳು ಹಂಗೆ ಏನ್ ಇಷ್ಟು ಎಫರ್ಟ್ ಆಗ್ತಾ ಇದೀನಿ ನನಗೆ ಅಂತೆಲ್ಲ ಅನ್ಸೋದು. ಎಸ್ಪೆಷಲಿ RCB ಸಾಂಗ್ ಮಾಡಿದಾಗ್ಲೂ ಅಷ್ಟೇ ಮಂಡಿ ಕಲ್ಲೆಲ್ಲ ಉಟ್ಕೊಂಡು ನನಗೆ ಆಗಲ್ಲ ಬಂದು ಕೂತ್ಕೊಂಡ್ರೆ ಎದೋಡ್ಬೇಕು. ಸೊ ನಾನು ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಅಷ್ಟೇ. ಆಶಿಕಾ ಮೇಡಮ್ಗೆ ಅಷ್ಟೇನೆ. ಸೊ ಅವರು ಬಂದು ಇಷ್ಟು ದೊಡ್ಡ ನಟಿಯಾದ್ರೂ ಬಂದು ಅವರು ವರ್ಕ್ಶಾಪ್ಸ್ಗಳು ಪಾಲ್ಗೊಂಡು ಮಾಡಿದ್ದಾರೆ. ಆಶಿಕಾ ಮೇಡಮ್ ಜರ್ನಿ ನೋಡಿದ್ವಿ ನಾವು 2 years ಅಲ್ಲಿ. ಅದ್ಬಿಟ್ಟು ವಿಜಯ್ ಚಂದ್ರ ಸರ್ ಸ್ಕ್ರಿಪ್ಟ್ ಅಲ್ಲೂ ಪಾಲ್ಗೊಂಡಿದ್ರು. ಅಲ್ಲಿಂದ ಶೂಟಿಂಗ್ ಎಲ್ಲ ನೋಡ್ತಾ ಎಡಿಟಿಂಗ್ ಟೇಬಲ್ ಮೇಲೆ ಎಲ್ಲಾ ವಿಚಾರದಲ್ಲೂ ಅವ್ರ ಜೊತೆಲಿದ್ದಾರೆ. ಅವರು ಮತ್ತೆ ವಿಲಿಯಂ ಸರ್ಗೆ ಅಂದ್ರೆ ನಾನು ಹೇಳಲಿಲ್ವಾ ಇರೋದಕ್ಕಿಂತ ತುಂಬಾ ಕಲರ್ಫುಲ್ ಆಗಿ ಕೊಟ್ಟಂತ ಸಿನಿಮಾಟೋಗ್ರಾಫರ್ ವಿಲಿಯಂ ಸರ್. ಅಂದ್ರೆ ಅವ್ರ ಪ್ರೀ ಪ್ರೊಡಕ್ಷನ್ಸ್ ವರ್ಕ್ ಇರೋದು. ಅವರು ಯೂಶಲಿ ಸಿನಿಮಾಟೋಗ್ರಾಫರ್ ಶಾರ್ಟ್ ಹೇಳ್ತಾರೆ ಓಕೆ ಈ ರೀತಿ ಅಂತ ಇವರು ಬುಕ್ ಪೆನ್ ಎಲ್ಲ ತೆಗಿಯೋರು. ಸರ್ ಏನಕ್ಕೆ ಅಂದ್ರೆ ಆ ಶಾರ್ಟ್ ಬರ್ಕೊಡೋರು, ಅದ್ರ ಟೆಂಪರೇಚರ್ ಏನಿರ್ಬೇಕು ಬರ್ಕೊಡೋರು, ಆ ಕಲರ್ ಟೋನ್, ಅದ್ರ ಡ್ರೆಸ್ ಮ್ಯಾಚಿಂಗ್. ಸೊ A to Z ಆ ಪ್ರೀ ಪ್ರೊಡಕ್ಷನ್ ವರ್ಕ್ ಅಲ್ಲೇ ನನಗೆ ಖುಷಿ ಆಗೋದು. ಅದ್ಬಿಟ್ಟು ಇವರು ಪುಷ್ಕರ್ ಟೀಮ್ ಅವ್ರದ್ದು ಹೇಳ್ಬೇಕು. ಅವ್ರಿಗೀಗ ನಾನು ಪುಷ್ಕರ್ ಆಫೀಸ್ ಹೋಗ್ತೀನಿ ಅಂದ್ರೆ ಯಾವ್ದೋ ಸ್ಕೂಲ್ ಟೈಮ್ ಟೇಬಲ್ ಇರುತ್ತೆ 7 ಈ ಪೋಸ್ಟ್ ಹಾಕ್ಬೇಕು ಈ ರೀತಿ ಇದೆಲ್ಲ A to Z. ಸೊ ಆ ಟೀಮ್ ವರ್ಕರ್ ಸೂರಿ ಸರ್ ಇರೋದು, ಸೇಜ್ ಪ್ರೇರಣಾ ಇರ್ತೇವೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮ್ಯೂಸಿಕ್ ಮಾಂತ್ರಿಕರಾದ್ರ ನಾವು ಇಲ್ಲಿ ಈ ಬ್ಲಾಕ್ ಮ್ಯಾಜಿಕ್ ಮಾಂತ್ರಿಕರಾದ್ರೆ ನಮ್ಮ ಮ್ಯೂಸಿಕ್ ಮಾಂತ್ರಿಕರು ಅರ್ಜುನ್ ಜೇನೆ ಸರ್. ಅವರು ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರೆ, ಒಂದಷ್ಟು ಕಮರ್ಷಿಯಲ್ ಶೂಟ್ ಶಾಟ್ ಟಿಪ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ರಗೆ ಸಾಗರ್ ಅಂತ ಮಾಡಿದ್ದಾರೆ. ಮತ್ತೆ ಪೂರ್ತಿ ಇನ್ನು ಅರ್ಜುನ್ ಸರ್ ಮಾತಾಡ್ತಾರೆ. ಹೊಸ ಸಿಂಗರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇನ್ನು ದೊಡ್ಡ ತಾರಾವಳ ಇದೆ. ಯೂಶಲಿ ನಾನು ಒನ್ ಡೇ ಶೂಟಿಂಗ್ ಮಾಡ್ಬೇಕಾದ್ರೆ ಸುಮ್ಮನೆ ನಾನು ಲೆಕ್ಕ ಹಾಕ್ತಿದ್ದೆ 17 ಲಕ್ಷ ರೂಪಾಯಿ ಆರ್ಟಿಸ್ಟ್ ಒನ್ ಡೇ ಎಲ್ಲರೂ ರೀತಿ ಸೇರಿ. ಸೊ ನನಗೆ ಭಯ ಆಗದ ಅವತ್ತು ಏನ್ ಶಾರ್ಟ್ ಇರ್ಬೇಕು, ಯಾರನ್ನ ಎಷ್ಟೊತ್ತು ಕಾಯಿಸೋದು ಹೇಗೆ ಅಂತೆಲ್ಲ. ಸೊ ಅಂದ್ರೆ ಅಷ್ಟು ಸ್ಟಾಕ್ ಅಷ್ಟು ಪುಷ್ಕರ್ ಸರ್ ಹೋಗ್ಬೇಕಾದ್ರೆ ನಾನು ಇಲ್ಲಿ ಮಲೆನಾಡಲ್ಲೇ ಮನೆ ಹುಡುಕ್ತೀನಿ ಅಂದಾಗ ಇಲ್ಲ ವಿಜುವಲ್ಸ್ ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿರ್ಬೇಕು ಅಂದ್ಬಿಟ್ಟು ಕೇರಳ ಕರ್ಕೊಂಡು ಹೋಗಿ ಮನೆ. ಸೊ ಆ ರೀತಿ ಎಲ್ಲ ಕ್ರೆಡಿಟ್ ಫಸ್ಟ್ ಪುಷ್ಕರ್ಗೆ ಕೊಡೋಕೆ ಇಷ್ಟಪಡ್ತೀನಿ. ಸಿನಿಮಾನ ಅವ್ರು ನನಗಿಂತ ಹೆಚ್ಚಿಗೆ ಪ್ರೀತಿಸಿದ್ದಾರೆ. ಸೊ ನಾನು ಕಮರ್ಷಿಯಲ್ ಆಗಿ ಯೋಚನೆ ಮಾಡಿದ್ದೀನಿ. ಬಟ್
ಪುಷ್ಕರ್ ಸರ್ ಬಿಹೈಂಡ್ ದ ಲವ್ ತೋರಿಸಿದ್ದಾರೆ ಸಿನಿಮಾಗೆ. ಸೊ ಸಿನಿಮಾ ಡಿಸೆಂಬರ್ 10th ಬರ್ತಿದೆ. ಹಿಟ್ಟಾಗಿರಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಸೊ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನನಗೆ ಅವ್ರ ಮೇಲೆ ಅಭಿಮಾನ ಜಾಸ್ತಿ. ಇನ್ನು ಫಿಲಿಮ್ ಕನ್ಸ್ಟ್ರಕ್ಟ್ ಮಾಡ್ತಿರೋವಾಗಲೇ ನನಗೆ ಹೇಳ್ತಾರೆ, ಈ ಥರದ್ದೊಂದು ಫಿಲಿಮ್ ಮಾಡ್ತಾ ಇದ್ದೀನಿ, ಇದರಲ್ಲಿ ನಿಮ್ಗೊಂದು ಪಾತ್ರ ಇರುತ್ತೆ ಅಂತ. ನನಗೆ ಭಾಳ ಹೆಮ್ಮೆ ಆಗುತ್ತೆ ಈ ಪ್ರೊಡಕ್ಷನಲ್ಲಿ ವರ್ಕ್ ಮಾಡೋಕ್ಕೆ. ಯಾಕೆಂದರೆ ಇದರಲ್ಲಿ ಮಾಡಿರೋ ಎಲ್ಲ ಫಿಲಿಮ್ಸಲ್ಲೂ ನನಗೆ ತುಂಬ ರೆಕಗ್ನೈಸೇಷನ್ ಸಿಕ್ಕಿದೆ. ನಾನೆಲ್ಲ ಸಿಕ್ಕಿದಾಗ ಆ ಚಿತ್ರಗಳ ಬಗ್ಗೆ ಮಾತಾಡ್ತಾರೆ. ಬಟ್ ಅವತಾರ ಪುರುಷ ತುಂಬಾ ಹೋಪ್ಸಿದೆ ಸರ್. ಯಾಕೆಂತಂದರೆ ಈ ಫಿಲ್ಮಲ್ಲಿ ನನಗೆ ಎಕ್ಸೈಟ್ಮೆಂಟೇ ಏನಂತಂದರೆ ಶರಣ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು. ಫಸ್ಟ್ ಶರಣ್ ಸರ್ ಜೊತೆ ಈ ಥರ ಪಾತ್ರ ಹೊಂದಿದೆ ಅಂದಾಗ ಹೆದರಿಕೆ ಆಯ್ತು ಸರ್ ನನಗೆ. ಯಾಕೆ ಅಂತಂದರೆ ಅವ್ರ ಕಾಮಿಡಿ ಟೈಮಿಂಗ್ ಆಗ್ಬೋದು, ಎಲ್ಲ ರಸಗಳೇ ಇರ್ಬೋದು, ಒಂದು ಬೇರೆ ಲೆವೆಲಲ್ಲಿ ಇರುತ್ತೆ. ಅದನ್ನ ಮ್ಯಾಚ್ ಮಾಡೋಕ್ಕೆ ಅಟ್ಲೀಸ್ಟ್ ಅವರು ಎಲ್ಲಿ ನಾನೇನೋ ತಪ್ಪು ಮಾಡ್ಬಿಡ್ತೀನಾ, ಅವ್ರಿಗೆ ಮ್ಯಾಚ್ ಮಾಡೋಕ್ಕಾಗತ್ತಾ ಅಲ್ಲಿ. ನನಗೂ ಒಂದು ಜಟಾಪಟಿ ಇದೆ ಸಿನಿಮಾದಲ್ಲಿ, ತುಂಬ ಫನ್ನಿಯಾಗಿರುತ್ತೆ. ಅದನ್ನೆಲ್ಲ ಮ್ಯಾಚ್ ಮಾಡೋಕ್ಕಾಗತ್ತಾ ಅನ್ಕೊಳ್ತಿದ್ದೆ. ಬಟ್ ಫಸ್ಟ್ ಡೇ ಒಂದು ಶಾರ್ಟ್ ಮುಗಿದ ತಕ್ಷಣ ನನಗೊಂದು ಅರ್ಥ ಆಗಿದ್ದೇನೆಂದರೆ, ಅವರೆಷ್ಟು ನೀಟಾಗಿ ಇನ್ನೊಬ್ರು ಕೋ ಆರ್ಟಿಸ್ಟ್ನ ಕಂಫರ್ಟಬಲ್ ಲೆವೆಲ್ಗೆ ಅವ್ರಿಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಅವರ ಸ್ಟೈಲ್ಗೆ ನಮ್ಮನ್ನ ಎಷ್ಟು ನೀಟಾಗಿ ಕರ್ಕೊಂಡು ಹೋಗ್ತಾರೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಆ ಒಂದು ಶಾರ್ಟ್ ಅಷ್ಟೇ ಅಲ್ಲಿಂದ ನನಗೆ ತುಂಬ ಈಸಿ ಆಯಿತು. ಶರಣ್ ಸರ್ ಜೊತೆ ಆ್ಯಕ್ಟ್ ಮಾಡೋದು ತುಂಬ ಈಸಿ. ಯಾಕಂದರೆ ಅವರ ಟೈಮಿಂಗ್ ಪಕ್ಕ ಇರುತ್ತೆ, ಪರ್ಫೆಕ್ಟ್ ಇರುತ್ತೆ. ಸೊ ಥ್ಯಾಂಕ್ ಯು ಸರ್, ನನ್ನ ಗೈಡ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಸುನೀಲ್ ಸರ್ ಈ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಅವರೆಲ್ಲ ಸಿನಿಮಾಗಳಲ್ಲೂ ನಾನು ವರ್ಕ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೇನೆ ಸರ್. ಯಾಕೆಂದರೆ ಅವ್ರ ವರ್ಕಿಂಗ್ ಸ್ಟೈಲ್ ನಂಗೆ ಭಾಳ ಇಷ್ಟ ಆಯಿತು. ಆಮೇಲೆ ಒಬ್ಬ ಆರ್ಟಿಸ್ಟ್ಗೆ ಇಂಪ್ರೂವೈಸೇಷನ್ ಮಾಡೋಕ್ಕೆ ಒಂದು ಸ್ಪೇಸ್ ಕೊಡ್ತಾರೆ ಅಂತಂದರೆ ನಿಜವಾಗ್ಲೂ ಆ ನಿರ್ದೇಶಕರು ಇಮ್ಯಾಜಿನ್ ಬೇರೆ ಲೆವೆಲಲ್ಲಿ ಇರುತ್ತೆ ಅಂತ. ಎಷ್ಟು ಬಗೆದು ತಗೊಳ್ತಾರೆ, ಅಷ್ಟು ಸ್ಪೇಸ್ ಕೊಡ್ತಾರೆ. ನನಗೆ ಬೇಕಾಗಿರೋದೇ ಅದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಸಿನಿಮಾ ಟ್ರೈಲರ್ ನೋಡಿದ ತಕ್ಷಣ ಆಲ್ಮೋಸ್ಟ್ ಕತೆ ಅರ್ಥ ಆಗೋಯ್ತು ಅಂತ ನೀವು ಅನ್ಕೊಳ್ತಾ ಇರ್ತೀರಾ. ಇದನ್ನೆಲ್ಲ ಮೀರಿದ್ದು ಒಂದು ಪಾಯಿಂಟ್ ಇದೆ ಸರ್, ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಆ ಥರದ ಪಾಯಿಂಟ್ ಇದೆ. ನನಗೆ ಅದು ಭಾಳ ಇಷ್ಟ. ಇಷ್ಟೊಂದು ಅವತಾರಗಳಿದೆಯಲ್ಲ ಸಿನಿಮಾದಲ್ಲಿ, ಇದಕ್ಕೆ ಟೈಟ್ಲ್ ಏನಿರ್ಬೋದು ಅಂತ ನಾನು ಅವಾಗ ಯೋಚನೆ ಮಾಡ್ತಿದ್ದೆ. ರಿಯಲಿ ಬ್ರಿಲಿಯಂಟ್ ಟೈಟ್ಲ್ ಅವತಾರ ಪುರುಷ. ಅದಕ್ಕೆ ಕರೆಕ್ಟ್ ಜಸ್ಟಿಸ್ ಇದೆ ಸಿನಿಮಾದಲ್ಲಿ. ಥ್ಯಾಂಕ್ ಯು ಪುಷ್ಕರ್ ಸರ್, ಲವ್ ಯು. ವಿಲಿಯಂ ಸರ್ ನಾನು ಥ್ಯಾಂಕ್ಸ್ ಏನಕ್ಕೆ ಹೇಳ್ತೀನಿ ಅಂದರೆ, ಇವರಿಬ್ಬರು ಕಲರ್ ಜೊತೆಗೆ ನನ್ನನ್ನು ಎಷ್ಟು ಚೆನ್ನಾಗಿ ಸ್ಕ್ರೀನಲ್ಲಿ ಮ್ಯಾಚ್ ಮಾಡಿದ್ದಾರೆ. ಆಮೇಲೆ ಎಲ್ಲೋ ಒಂದು ಕಡೆ ಮೇಕಪ್ ಇಲ್ಲದೆ ಇದ್ರೂ ಒಂದು ಟೀಟ್ ಜಾಸ್ತಿ ಕಾಣ್ತೀನಿ ಸರ್ ನಾನು, ಒಳ್ಳೆ ಕಲರ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಥರ ಸ್ಕ್ರಿಪ್ಟಲ್ಲಿ ಅಂದರೆ ನನಗೊತ್ತು ಅದೇ ಥರ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಅಥವಾ ಈ ಥರ ಕಾಂಟ್ರಾಸ್ಟ್ ಕೆಲಸ ಮಾಡ್ತಿರೋದು ನನಗೆ ತುಂಬ ಖುಷಿ ಕೊಟ್ಟು. ಆಮೇಲೆ ಸುನೀಲ್ ಸರ್ ಜೊತೆ ಜರ್ನಿ ಹೆಂಗಾಯ್ತು ಅಂದರೆ, ಅವರು ಸರ್ ತುಂಬ ಮಾತಾಡೋದೇ ಕಮ್ಮಿ, ಆದರೆ ಕಂಟೆಂಟು ಸ್ಕ್ರಿಪ್ಟಲ್ಲಿ ಹೋದಾಗ ನನಗೆ ಈಚ್ ಆ್ಯಂಡ್ ಎವ್ರಿ ಸೀನ್ ಯಾವ ಥರ ಬರಬೇಕು, ಏನು ಬರಬೇಕು ಅಂತ ತುಂಬ ಫೀಲ್ ಮಾಡಿದ್ರು ಸರ್. ಸೊ ಆ ಜರ್ನಿನ ಕ್ಲೀನಾಗಿ ಎಂಟರ್ಗೂ ಜೊತೆ ಕ್ಲೀನಾಗಿ ಹೋದ್ವಿ. ತುಂಬ ಖುಷಿ ಆಯಿತು ಸರ್ ಜೊತೆ ಕೆಲಸ ಮಾಡಿದ್ದಕ್ಕೆ. ಆಮೇಲೆ ಅದನ್ನ ಪ್ಯಾಲೆಟ್ ಮಾಡಿಕೊಂಡು ಆ ಪ್ಯಾಲೆಟ್ಗೆ ಸರ್ ಹತ್ರ ಅಪ್ರೂವ್ ತಗೊಂಡು ಈ ಥರ ಮಾಡೋಬೋದಾ, ಹಿಂಗೆ ಮಾಡೋದು ಹೆಂಗೆ ಮಾಡೋದು ಅಂತ ಕೇಳಿದಾಗ ಎಲ್ಲದಕ್ಕೂ ಸರ್ ನನಗೆ ತುಂಬ ಸಾಥ್ ಕೊಟ್ಟರು. ಸೊ ಅದೇ ಥರ ಪುಷ್ಕರ್ ಸರ್ ಇಷ್ಟು ದೊಡ್ಡ ಗ್ರ್ಯಾಂಡಾಗಿ ಸಿನಿಮಾ ಕಾಣಬೇಕು ಅಂದ್ರೆ ಅವರು ಸಹ ಮೇನ್. ಯಾಕಂದರೆ ಕೇಳಿದಷ್ಟು ಲೈಟ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲ ಅಂತ ಹೇಳಿಲ್ಲ. ಸ್ವಲ್ಪ ಬರ್ಡೇ ಜಾಸ್ತಿನೇ, ಬಟ್ ಆದರೂ ಎಲ್ಲರೂ ನನಗೆ ಒದಗಿಸ್ಕೊಟ್ಟಿದ್ದಾರೆ. ಸಾರಿ ಸರ್, ಯಾಕಂದರೆ ಸೆಟ್ಟಲ್ಲಿ ನಾನು ನಿಮ್ಗೆ 3 ಅವರ್ ವೇಟಿಂಗೇ ಕಾಯಿಸ್ತಿದ್ದೆ ನಾನು. ಸೊ ಟೈಮ್ ತಗೊಂಡು ನನಗೋಸ್ಕರ ಟೈಮ್ ಕೊಟ್ಟಿದ್ದಕ್ಕೆ ಆಗಿ ಸರ್. ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಆಶಿಕಾ ಮೇಡಮ್, ನಿಮ್ಗಂತೂ ಲೈಟ್ ಆಗೋದೇ ಬೇಕಾಗಿರಲಿಲ್ಲ ಸೆಟ್ಟಲ್ಲಿ. ತುಂಬ ಕಷ್ಟ ಆಗ್ತಿತ್ತು ನಿಮ್ಮನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಶರಣ್ ಸರ್ ಜೊತೆ. ಬಟ್ ತುಂಬ ಕೋಆಪ್ರೇಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಚಂದ್ರು ಸರ್ ಯಾವಾಗಲೂ ನಮ್ಮ ಜೊತೆ ಯಾವಾಗಲೂ ಮಾತಾಡ್ತಿರ್ತೀವಿ ಸೆಟ್ಟಲ್ಲಿ ಕೂತ್ಕೊಂಡಾಗ. ಟೆಕ್ನಿಕಲ್ ಬಗ್ಗೆ ಆಗಿರಲಿ, ಯಾವ ಥರ ಏನೇನು ಮಾಡ್ತಿದ್ವಿ, ಮುಂದೆ ಏನು ಎತ್ತಾಗಿ ಅಂತೇಳಿ. ಆದರೆ ಒಂದೊಳ್ಳೆ ಸಪೋರ್ಟ್ ಆಗಿದ್ರು ಸೆಟ್ಟಲ್ಲಿ. ಥ್ಯಾಂಕ್ ಯು ಚಂದ್ರು ಸರ್. ಟೋಟಲ್ ನಂದೊಂದು 2-3 ಫ್ಯೂ ಮೂಮೆಂಟ್ಸ್ ಇತ್ತು ಪುನೀತ್ ಸರ್ ಜೊತೆ, ಅದನ್ನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದು ಬೇಸಿಕಲಿ 2 days ಬ್ಯಾಕ್ ನಾನು ಪುನೀತ್ ಸರು ಸದಾಶಿವ ನಗರ ಜಿಮ್ಮಲ್ಲಿ ಸಿಕ್ಕಿದ್ವಿ. ಸೇಮ್ ಟೈಮ್ ನಾನು ಅವರು ವರ್ಕೌಟ್ ಮಾಡೋದು. ಆಲ್ಮೋಸ್ಟ್ 1 hour ಸೇಮ್ ಟೈಮಲ್ಲೇ ಇದ್ವಿ. ನಾನು ದೂರದಿಂದ ನಮಸ್ಕಾರ ಸರ್ ಅಂತಂದೆ, ಕಮ್ಮ ಅಂತ ಹೇಳ್ಬಿಟ್ಟು ಬಂದು ವರ್ಕ್ ಮಾಡಿ. ಇಟ್ ವಾಸ್ ರಿಯಲಿ ಸ್ಪೆಷಲ್ ಮೂಮೆಂಟ್ ಫಾರ್ ಮೀ. ಲಾಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು, ವರ್ಕ್ ಮಾಡಿದ್ದು ತುಂಬ ಕಾಣುತ್ತೆ.
ಮೇಜರ್ ಇನ್ಸಿಡೆಂಟ್ಸ್ ಅಲ್ಲಿ ಪೊಲೀಸ್ ಅವ್ರ ಜೊತೆ ಇನ್ವಾಲ್ವ್ ಆಗಿದೆ. ಒಂದು ಹಂಬಲ್ ಪ್ರೊಡಕ್ಷನ್ ನಾಗರಾಜ್ ಫಿಲಮ್ ಮಾಡ್ಬೇಕಾದ್ರೆ ಒಂದಿನ ಗೆಸ್ಟ್ ಅಪಿಯರೆನ್ಸ್ ಆಗಿ ಬಂದ್ರು ಪೊಲೀಸ್ ಅವರು. ಅವ್ರ ಜೊತೆ ಏಕಾಂತವಾಗಿ ಒಂದು 2 hours ಮಾತಾಡೋಕ್ಕೆ ಅವಕಾಶ ಸಿಕ್ಕಿತ್ತು. ಸೊ ಅವಾಗ ಒಂದು ಕ್ವಶನ್ ಕೇಳಿದ್ರು, ನೀವು ಗೋಧಿಬಣ್ಣ ಸರಳ ಕಟ್ಟು ನಿಮ್ದೆಲ್ಲ ಫಿಲಮ್ಸ್ ಎಲ್ಲ ನೀವು ಬೇರೆ ಬೇರೆ ಆಡಿಯೋ ಕಂಪ್ನಿ ಕೊಡೋದಿಲ್ಲ, ಡೈರೆಕ್ಟಾಗಿ ನಿಮ್ಮ ಪ್ಲಾಟ್ಫಾರ್ಮ್ ಅಪ್ಲೋಡ್ ಮಾಡ್ತೀರಾ, ಹಿಂಗೆ ಇದು ಅಂತಂದಾಗ. ಸೊ ಅದಕ್ಕೆ ನಾನು ಅವ್ರ ಎಂಟೈರ್ ಪ್ರೊಸೀಜರ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸರ್ ಹಿಂಗೆ ನಾವು ಆಡಿಯೋ ರೈಟ್ಸ್ ಕೊಟ್ಟರೆ ನಮ್ಗೆ ಇಂಟೆಲೆಕ್ಚುಯಲ್ ರೈಟ್ಸು ಪ್ರತಿಯೊಂದನ್ನು ಹೊರಟೋಗ್ಬಿಡುತ್ತೆ. ಸೊ ಅದನ್ನು ಬರೋ ರೆವಿನ್ಯೂ ಹೋದ್ರೂ ಪರವಾಗಿಲ್ಲ, ಬಟ್ ಸ್ಟಿಲ್ ಇಂಟೆಲೆಕ್ಚುಯಲ್ ರೈಟ್ಸು ನಮ್ಮದೇ ಆದಾಗ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ, ಒಂದು ಪ್ರೌಡ್ ಇರ್ಬೋದು ಅಂತ ಒಂದಷ್ಟು ತುಂಬ ಪಾಸಿಟಿವ್ 1.5 hour ಚರ್ಚೆ ಮಾಡಿದ್ವಿ. ಸೊ ಮಾರನೇ ನಾನು ಫೋನ್ ಮಾಡಿ ನಾನೊಂದು PR-ಗೆ ಆಡಿಯೋ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ, ಕರೆಕ್ಟ್ ಕಾಂಟ್ಯಾಕ್ಟ್ಸ್ಗಳು ನಾನು ಕರೆಕ್ಟ್ ಮಾಡ್ಸೋಕ್ಕಾಗತ್ತಾ ಅಂತ ಹೇಳ್ತು. ಸೊ ಅವ್ರಿಗೆ ಡಿವೋ ಅಂತ ಒಂದು ಕಂಪ್ನಿನ ಸರ್ಗೆ ಪರಿಚಯ ಮಾಡಿಸಿ, ಸೊ ಆ PR-ಗೆ ಸಂಸ್ಥೆ ಆಗ್ಬೇಕಾದ್ರೆ ಕೆಲವೊಂದು ಅವ್ರ ಜೊತೆ ಶೇರ್ ಮಾಡಿದ್ದು ಒಂದು ನೆನಪುಗಳು ತುಂಬ ಕಾಡುತ್ತೆ, ತುಂಬ ಪಾಸಿಟಿವ್ ಅಂತ ಅನ್ಸುತ್ತೆ ಅಂತ ಒಂದು ದೊಡ್ಡ ವಯಸ್ಸಲ್ಲಿ. ಎರಡನೇ ಸಲ ಹೇಗೆ ಹಂಬಲ್ ಪ್ರೊಡಕ್ಷನ್ನು ಕನ್ನಡದ ಫಸ್ಟ್ ಅಮೆಝಾನ್ ಮೂವಿ ಸೆಲ್ ಮಾಡಿದ್ದು. ಸೊ ಅದೆಲ್ಲ ಸೆಲ್ ಆದಮೇಲೆ ಪುನೀತ್ ಸರ್ ಮೀಟ್ ಮಾಡಿದ್ರು, ನನ್ನ ಅಪ್ಕಮಿಂಗ್ ಫಿಲಮ್ಸ್ಗಳನ್ನ ಟೈಪ್ ಮಾಡಬೇಕು ಹಿಂಗೆ ಏನು ಅಂತ. ಸೊ ಬಾಂಬೆ ಅಮೆಝಾನ್ ಟೀಮ್ ಜೊತೆ ನಾನು ಪುನೀತ್ ಸರ್ ಮೀಟ್ ಮಾಡಿ, ಸೊ ಅಲ್ಲಿಂದ ಅದೊಂದು ಟೇಕಪ್ ಆಗಿತ್ತು. ಸೊ ಈ ಥರ ಕೆಲವೊಂದು ಮೈಲಿಗಲ್ಲುಗಳ ಜೊತೆಯಲ್ಲಿ ಪುನೀತ್ ಸರ್ ಜೊತೆ ಟ್ರಾವೆಲ್ ಮಾಡಿದ್ದು ನನಗೆ ಸದಾ ಪಾಸಿಟಿವ್ ಆಗಿ ಕಾಣಿಸುತ್ತೆ. ಪುನೀತ್ ಸರ್ ಇದೆಲ್ಲ ಇರೋದು ಯಾಕಂತೂ ದೊಡ್ಡ ಮಟ್ಟಿಗೆ ನಾವು ಕಳ್ಕೊಂಡಿರೋ ಅಂತ ಒಂದು ಫೀಲ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಅವ್ರ ಸಂಸ್ಥೆ ಮುಖಾಂತರ ಇವಾಗ ಎಷ್ಟೊಂದು ಜನ ಹೊಸ ಟ್ಯಾಲೆಂಟ್ಸ್ಗಳಿಗೆ ಎನ್ಕರೇಜ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. 100% ವರ್ಷಕ್ಕೆ ಒಂದು 10 ರಿಂದ 15 ಫಿಲಮ್ ಆಗೋದಿಲ್ಲ ಮುಂದಕ್ಕೆ ಸರ್ ಪ್ರೆಸೆನ್ಸಲ್ಲಿ. ಅದನ್ನ ಕನ್ನಡ ಚಿತ್ರರಂಗ ಕಳ್ಕೊಳುತ್ತೆ ಅಂತ ಇನ್ನೊಂದು ಕಡೆ ಬೇಜಾರು. ಕಮಿಂಗ್ ಬ್ಯಾಕ್ ಟು ಅವತಾರ ಪುರುಷ. ಸೊ ಫಿಲಮ್ ರೆಡಿ ಇದೆ. ಪಾರ್ಟ್ 1 ಪಾರ್ಟ್ 2 ಟುಗೆದರ್ ಶೂಟ್ ಮಾಡಿದ್ದೀವಿ. ಪಾರ್ಟ್ 2 ಅಲ್ಲಿ 2 ಸಾಂಗ್ ಶೂಟ್ ಮಾತ್ರ ಬ್ಯಾಲೆನ್ಸ್ ಇದೆ. ಸೊ ಅದು ಫಾರಿನಲ್ಲಿ ಶೂಟ್ ಮಾಡಬೇಕಿತ್ತು. ಸೊ ಕೋವಿಡ್ ಟೈಮಿಂದ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟು ಫಿಲಮ್ ರಿಲೀಸ್ ಆದಮೇಲೆ ಶೂಟ್ ಮಾಡ್ತಾ ಇದ್ದೀವಿ. ಬಿಟ್ಟರೆ ಶರಣ್ ಸರ್ ಅವರ ಎಲ್ಲ ಫಿಲಮ್ಗಳನ್ನೂ ಕೂಡ ನಾನು ಫಸ್ಟ್ ಶೋ ನಾನು ನೋಡಿರೋಂಥದ್ದು. ರ್ಯಾಂಬೋ, ವಿಕ್ಟರಿ ಎಲ್ಲ ಸಿನಿಮಾ ಬರೋಕ್ಕಿಂತ ಮುಂಚೆನೇ ನಾನು ಅವ್ರ ದೊಡ್ಡ ಫ್ಯಾನು. ಆಲ್ಮೋಸ್ಟ್ ಎಲ್ಲ ಫಿಲಮ್ಸ್ಗಳನ್ನೂ ಡೇ 1 ಫಸ್ಟ್ ಶೋ ನೋಡಿದ್ದೀನಿ ಸರ್. ಸೊ ಅದ್ರ ಜೊತೆ ವರ್ಕ್ ಮಾಡಬೇಕು ಅಂತ ಸುಮಾರು ಗೋಧಿಬಣ್ಣ ಆದಮೇಲೆ ಒಂದು ಕರೆಕ್ಟ್ ಆಪರ್ಚುನಿಟಿ ಕಾಯ್ತಾ ಇದ್ದೆ. ಸೇಮ್ ಟೈಮ್ ಗೋಧಿಬಣ್ಣ ಟೈಮಲ್ಲಿ ಸುನೀಲ್ ಪರಿಚಯ ಆಗಿ ಅಲ್ಲಿಂದ ಒಂದು 4 years ಒಂದು 50 ಕತೆ ಡಿಸ್ಕಷನ್ ಮಾಡಿದ್ವಿ. ಕೊನೆಗೆ ಸುನಿ ನಿನ್ನ ಜೊತೆ ಮಾತ್ರ ದೇವಣ್ಣ ಲೈಫ್ ಕತೆ ಮಾಡೋಣ, ಫಿಲಮ್ ಮಾಡೋಣ, ನೀನು ನಾನು ಸಿಗೋದು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಡಿಸೈಡ್ ಮಾಡಿದ್ರು. ಸೊ ಕೊನೆಗೆ ಹೇಳಿದ್ರು ಆಯ್ತು, ಒಂದು ಕೆಲಸ ಮಾಡಿ ನಾನು ಕತೆ ನೆರೇಷನ್ ಕೊಡ್ಬೇಡ, ನೀನು ಯಾವುದೇ ಕತೆ ನೀನು ಡಿಸೈಡ್ ಮಾಡು, ನನಗೆ ಫಿಲಮ್ ನಾನು ಮಾಡ್ತೀನಿ ಅಂತ. ಸೊ ಆ ಕತೆ ಒಂದು ಹೇಳಿದ್ದು ಈ ಅವತಾರ ಪುರುಷ ಕತೆ. ಸೊ ಇದಕ್ಕೆ ಸರಿಯಾದ ವ್ಯಕ್ತಿನೇ ಶರಣ್ ಸರ್ ಅಂತ ಹೇಳ್ಬಿಟ್ಟು ನಾವು ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ. ಸರ್ ಈ ಥರ ಹಿಂಗೆ ಮಾಡುವ ಅಂತಂದರೆ ಶರಣ್ ಸರ್ ತುಂಬ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ತೋರಿಸಿ ಅಲ್ಲಿಂದ ಶುರು ಅಂತ ಜನ್ಮ. ಥ್ಯಾಂಕ್ ಯು ಶರಣ್ ಸರ್, ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಗ್ರೇಟ್ ಎಕ್ಸ್ಪೀರಿಯನ್ಸ್. ಆಶಿಕಾ ತುಮಕೂರು. ಸೊ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಆಶಿಕಾ. ಸೊ ಸುನಿ ಅವ್ರ ಬಗ್ಗೆ ಜಾಸ್ತಿ ಬಿಲ್ಡಪ್ ಕೊಡಂಗಿಲ್ಲ, ಯಾಕಂದ್ರೆ ಎಲ್ಲ ಅಲ್ಲಿ ಹುಡುಗಿದ್ದಾರೆ. ಸೊ ನಿನ್ನ ಜೊತೆ ವರ್ಕ್ ಮಾಡೋದು ಮೋಸ್ಟ್ ಕಂಫರ್ಟಬಲ್. ಸೊ ನೆಕ್ಸ್ಟ್ ನಾನು ಹೇಳಿದ್ರು ವಿಜಿ ವಂಡರ್ಫುಲ್ ಪರ್ಸನ್, ಎಲ್ಲರಿಗಿಂತ ಜಾಸ್ತಿ ನನ್ನ ಕ್ಲೋಸ್ ಫ್ರೆಂಡು. ಆ್ಯಂಡ್ ವಿಲಿಯಮ್ ಒನ್ ಆಫ್ ದಿ ಬ್ರಿಲಿಯಂಟ್ ಟೆಕ್ನಿಷಿಯನ್ DOP ಕನ್ನಡ ಇಂಡಸ್ಟ್ರಿ. ಸೊ ನೆಕ್ಸ್ಟ್ ಟೈಮ್ ನೀವು ನಾನು ಸಿಗೋದ ಅಂತ ಗೊತ್ತು, ಆಲ್ರೆಡಿ ಬೇರೆ ಬಂದಿದೆ. ಸೊ ಫಿಲಮ್ ಡಿಸೆಂಬರ್ 10th ರಿಲೀಸ್ಗೆ ರೆಡಿ ಇದೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಗೋಧಿಬಣ್ಣ ಇಂದ ಟಿಕೆಟ್ ತನಕ ಸಪೋರ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಇದನ್ನು ಎಕ್ಸ್ಟೆಂಡ್ ಮಾಡಿ ಒಳ್ಳೆ ಫಿಲಮ್ ಮಾಡಿದ್ದೀವಿ. ಸಲಹಕಾರ ನಮ್ಮ ಜೊತೆ. ಥ್ಯಾಂಕ್ ಯು ಸೋ ಮಚ್.